ಎಲ್ಲರೂ ಹೇಳುವಂಥದ್ದು ಏನು ಅಂತಂದರೆ ನಿದ್ದೆ ಜಾಸ್ತಿ ಮಾಡಿದರೆ ಆಲಸ್ಯ ಅಥವಾ ನಿದ್ದೆ ಮಾಡೋನು ಸೋಮಾರಿ. ಬಟ್ ಇದು ಸತ್ಯ ಅಲ್ಲ. ಡೀಪ್ ಸ್ಲೀಪಲ್ಲಿದ್ದಾಗ ನನ್ನ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ, ಸೊ ರೆಸ್ಪಿರೇಷನ್ಸ್ ರೇಟ್ ಕಡಿಮೆ ಆಗುತ್ತೆ, ಮೆಟಬಾಲಿಕ್ ರೇಟ್ ಕಡಿಮೆ ಆಗಿರುತ್ತೆ. ಲೈಫನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ನಮಗೆ 3 ಪಿಲ್ಲರ್ಸ್ಗಳು ಬೇಕು. ಕೆಲವೊಬ್ಬರು ಮಲ್ಕೊಂಡಿರ್ತಾರೆ, ಬೆಡ್ ಮೇಲೆ ಇರ್ತಾರೆ, ಪಕ್ಕ ಯಾರಾದರೂ ಮಾತಾಡಿಸಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತಿರ್ತಾರೆ. ಸೊ ದಟ್ ಈಸ್ ನಾಟ್ ಅ ಸ್ಲೀಪ್, ದಟ್ ಈಸ್ ಓನ್ಲಿ ರೆಸ್ಟ್. ಸೊ ನಿದ್ದೆ ತುಂಬ ಇಂಪಾರ್ಟೆಂಟೇ ಯಾವಾಗಲೂ. ಈ ನಿದ್ದೆಗೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಆಹಾರ ಎಷ್ಟು ಮುಖ್ಯನೋ ಹಾಗೆ ನಿದ್ದೆನೂ ಅಷ್ಟೇ ಮುಖ್ಯ. ಇವಾಗ ನಾ ಬೆಳಗ್ಗೆ 8 ಗಂಟೆ ಮಲ್ಕೊಂಡು ನಾ 7 ಅವರ್ ಮಲ್ಕೋತೀನಿ ಮತ್ತೆ ರಾತ್ರಿ ಹೇಳ್ತೀನಿ ಅಂದರೆ ಸೊ ದಟ್ ಈಸ್ ನಾಟ್ ಅ ಹೆಲ್ದಿ ಸ್ಲೀಪ್. ನಾನು ಯಾವಾಗಲೂ ಎಚ್ಚರ ಇರುತ್ತೆ, ಅಥವಾ ಯಾರಾದರೂ ಏನಾದರೂ ವಿಂಡೋ ತೆಗೆದ ತಕ್ಷಣ ಎದ್ಬಿಡೋದು, ಅದು ನಿದ್ದೆನೇ ಮಾಡಿರಲ್ಲ. ಅವರು ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತಾರೆ ಅಷ್ಟೇ ಹೊರತು ನಿದ್ದೆ ಹತ್ತಿರಲ್ಲ ಅವರಿಗೆ. ಇಲ್ಲಿ ನಾನು ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣನೇ ನಂಗೆ ಆರೋಗ್ಯ ಚೆನ್ನಾಗಿ ಬರುತ್ತೆ ಅಂದರೆ ಅದು ತಪ್ಪು. ಒಂದು 60 to 70% ಆಫ್ ಫಿಸಿಕಲ್ ಡಿಸೀಸಸ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ಯುವರ್ ಮೆಂಟಲ್ ಕಂಡೀಷನ್. ಎಷ್ಟೊಂದು ಜನಕ್ಕೆ ಈ PCOD, PCOS, ಈ ಮೆನ್ಸ್ಟ್ರೇಷನ್ಸ್ ಇರೆಗ್ಯುಲಾರಿಟಿ ಇರೋರಿಗೆ ಆಲ್ಮೋಸ್ಟ್ 80 to 90% ನಾವು ಕ್ಲಿನಿಕಲ್ಲಿ ನೋಡಿದಾಗ ಅವ್ರದ್ದು ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. ಮಲ್ಕೊಂಡಾಗ ಕೆಲವೊಬ್ರು ನೋಡ್ತಿರ್ತೀರ ಐ ಬಾಲ್ಗಳು ಒಳಗಡೆನೆ, ಈ ರೆಪ್ಪೆ ಒಳಗಡೆನೆ ಮೂವ್ ಆಗ್ತಾ ಇರುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಾವು ಆಹಾರವನ್ನು ಔಷಧಿ ಅಂತ ಹೇಳ್ತೀವಿ. ಯಾಕೆಂತ ಹೇಳಿದ್ರೆ ನಮ್ಮ ಆರೋಗ್ಯಕ್ಕೆ ಆಹಾರನೇ ತುಂಬಾನೇ ಮುಖ್ಯ ಆಗುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ಆಹಾರದ ಜೊತೆಗೆ ನಮಗೆ ನಿದ್ದೆಯ ಪ್ರಾಮುಖ್ಯತೆಯನ್ನು ಕೂಡ ನಾವು ಅರಿಬೇಕಾಗತ್ತೆ ಅಂತ. ಯಾಕೆಂದ್ರೆ ಆಹಾರ ಯಾವ ರೀತಿಯಾಗಿ ಔಷಧಿಯಾಗಿ ಕೆಲಸವನ್ನ ಮಾಡುತ್ತೋ ಅದೇ ರೀತಿಯಾಗಿ ನಾವು ಮಾಡುವಂಥ ನಿದ್ದೆ ಕೂಡ ಔಷಧಿಯಾಗಿ ಕೆಲಸವನ್ನ ಮಾಡುತ್ತೆ. ಆದರೆ ಅದರ ಬಗ್ಗೆ ನಮಗೆ ಅದರ ಪ್ರಾಮುಖ್ಯತೆಯ ಬಗ್ಗೆ ತಿಳಿದಿರೋದಿಲ್ಲ. ಹಾಗಿದ್ರೆ ನಿದ್ದೆ ನಮ್ಮ ಆರೋಗ್ಯಕ್ಕೆ ಯಾಕೆ ಅಷ್ಟು ಮುಖ್ಯ ಆಗತ್ತೆ? ಈಗಿನ ಜನರೇಷನ್ ಅವರು, ಅಂದ್ರೆ ಯುವಕರು ಅಂತ ನಾವೇನು ಕರಿತೀವಿ, ಯಾಕೆ ನಿದ್ದೆಯನ್ನು ಅಷ್ಟೊಂದು ಅಸಡ್ಡೆ ಮಾಡ್ತಾರೆ? ನನಗೆ 3 ರಿಂದ 4 ಗಂಟೆ ನಿದ್ದೆ ಮಾಡಿದ್ರು ಸಾಕು, ನಾನು ಎನರ್ಜೆಟಿಕ್ ಆಗಿರ್ತೀನಿ ಅಂತ ಯಾಕೆ ಕೇರ್ಲೆಸ್ ಮಾಡ್ತಾರೆ? ಇದರ ಪ್ರಾಮುಖ್ಯತೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಬೆಣ್ಕಲ್, ಆಯುರ್ವೇದ ಸ್ಪೆಷಲಿಸ್ಟ್, HOD, ಅಮೃತ್ ನೋನಿ ಹೆಲ್ತ್ ಕೇರ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ನಾವೀಗ ಆರೋಗ್ಯದ ವಿಚಾರಕ್ಕೆ ಬಂದಾಗ ನಾವೀಗ ಮೆಡಿಸಿನ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ. ಈಗ ಒಂದೇ ಹೆಲ್ತ್ ಇಶ್ಯೂಸ್ ಆದಾಗಲೂ ಮೆಡಿಸಿನ್ ಅನ್ನೋದನ್ನ ಅಥವಾ ಫುಡ್ ಅನ್ನೋದನ್ನ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಆದರೆ ನಿದ್ದೆ ಬಗ್ಗೆ ತುಂಬಾ ಕೇರ್ಲೆಸ್ ಮಾಡಿಬಿಡ್ತೀವಿ. ಅಂದ್ರೆ ಅದು ಒಂದು ರೀತಿ ನಮಗೆ ಫ್ರೀ ಆಗಿ ಸಿಕ್ಬಿಡುತ್ತಲ್ವಾ, ಅದಕ್ಕೆ ಜಾಸ್ತಿ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಹಾಗಾಗಿನೇ ಅದೊಂದು ನೆಗ್ಲೆಕ್ಟೆಡ್ ಅಥವಾ ಕೇರ್ಲೆಸ್ ಆಗಿರುವಂಥ ಒಂದು ಕಂಡೀಷನೇ ಆಗಿರುತ್ತೆ. ಸೊ ನಿದ್ದೆನೂ ನಮಗೆ ಔಷಧಿ ಯಾಕೆ? ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ನೀವು ಹೇಳ್ದಂಗೆ ಇವಾಗ ಆರೋಗ್ಯ ಅಂದರೆ ಆಹಾರ ಮತ್ತು ಔಷಧಿ ಅನ್ನೋದು ಅಥವಾ ಲೈಫ್ ಸ್ಟೈಲ್ ಅನ್ನೋದಕ್ಕೆ ತೊಗೊಂಡಿದೆ. ಈ ನಿದ್ದೆ ಯಾಕೆ ಅಷ್ಟು ಫೇಮಸ್ ಆಗಿಲ್ಲ ಇದರೊಳಗಡೆ ಅಂತಂದರೆ ಅದು ಯಾರೂ ಅದಕ್ಕೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಅದು ಎಷ್ಟು ಇಂಪಾರ್ಟೆಂಟು ಅಂತ, ಅಥವಾ ಅದ್ರ ಬಗ್ಗೆ ಅದು ಒಂದು ರೊಟೀನಲ್ಲಿ ಇರೋಂಥ ಒಂದು ಅದು ಥಿಂಗ್ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದನ್ನು ಆಯುರ್ವೇದದಲ್ಲಿ 5000 ವರ್ಷದ ಹಿಂದೆನೇ ಹೇಳಿದ್ದಾರೆ. ತ್ರಯೋಪಸ್ತಂಭ ಅಂತ ಹೇಳ್ತೀವಿ. ತ್ರಯೋಪಸ್ತಂಭ ಅಂತಂದರೆ ಲೈಫನ್ನು ಆರೋಗ್ಯವಾಗಿ ಇಟ್ಕೊಳ್ಳೋಕ್ಕೆ ನಮಗೆ 3 ಪಿಲ್ಲರ್ಸ್ಗಳು ಬೇಕು. ಒಂದು ಆಹಾರ, ಎರಡನೇದ್ದು ಲೈಫ್ ಸ್ಟೈಲ್, ಅದಕ್ಕೆ ನಾವು ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ಅಂದರೆ ಬ್ರಹ್ಮಜ್ಞಾನನ ತಗೊಳ್ಳೋಕ್ಕೆ ನನ್ನ ರೊಟೀನ್ಗಳು ಹೇಗಿರಬೇಕು ಅಂತ. ಮೂರನೇದ್ದು ನಿದ್ರಾ ಅಂತ ಹೇಳಿದ್ದಾರೆ ಅಲ್ಲೇ. ಈ 3 ಇಷ್ಟು ಇಂಪಾರ್ಟೆಂಟ್ ಅಂದರೆ ಇದರಲ್ಲಿ ಯಾವುದು ಒಂದು ಇಂಬ್ಯಾಲೆನ್ಸ್ ಆದರೂ ಒಂದು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ. ಸೊ ಆ ಒಂದು ಇದನ್ನು ಸ್ಥಾನನ ನಿದ್ದೆ ಕೊಟ್ಟಿದ್ದಾರೆ. ಬಟ್ ನೀವು ಹೇಳ್ದಂಗೆ ಅದನ್ನು ತುಂಬ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ. ಅದು ಈ ಕಡೆ ವೈದ್ಯಕೀಯವಾಗಿ ಮೆಡಿಕಲ್ ಫೀಲ್ಡಲ್ಲೂ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ನು, ಅದ್ರ ಬಗ್ಗೆ ಸ್ಟ್ರೆಸ್ ಇಲ್ಲ. ಸೊ ಬರೀ ಇವಾಗ ಇಷ್ಟು ದಿವಸ ಮೆಡಿಸಿನ್ ಇತ್ತು, ಇವಾಗ ಆಹಾರದ ಬಗ್ಗೆನೂ ನಾಲೆಜ್ ಬರ್ತಾ ಇದೆ, ಇನ್ನು ಮುಂದೆ ನಿದ್ದೆ ಬಗ್ಗೆನೂ ಬರುತ್ತೆ. ಯಾಕಂದರೆ ಅದು ಅಷ್ಟು ಇಂಪಾರ್ಟೆಂಟ್ ಇದೆ. ಸೊ ನಿದ್ದೆ ತುಂಬ ಇಂಪಾರ್ಟೆಂಟೇ ಯಾವಾಗಲೂ. ಸೊ ನಿದ್ದೆ ನೀವು ನೋಡ್ಬೋದು, ಎಲ್ಲರೂ ಹೇಳ್ತಾರೆ ನಾನು ಒಂದು ಸ್ವಲ್ಪ ಮಲ್ಕೊಳ್ತೀನಿ, ನಿದ್ದೆ ಬರ್ತಾ ಇಲ್ಲ, ನಂಗೆ ನಿದ್ದೆ ಚೆನ್ನಾಗಾಯಿತು. ಒಟ್ಟು ನಾವು ಆ ವೈದ್ಯಕೀಯವಾಗಿ ಹೇಳಬೇಕು ಅಂತಂದರೆ ಈ ನಿದ್ದೆಯಲ್ಲಿ ನಿಮಗೆ ಒಂದು ರೀತಿ ಈ ರಿಜುನೇಷನ್ ಅಂತ ಹೇಳ್ತೀವಿ. ಅಂದರೆ ದೇಹ ಮತ್ತೆ ರೀಸೈಕ್ಲಿಂಗ್ ಆಗೋದಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ಅದಕ್ಕೆ ಅದರದ್ದೇ ಆದಂಥ ಒಂದು ಥಿಯರಿಗಳಿದೆ. ಅದಕ್ಕೆ ಭಗವಂತ ಅದು ನಮಗೆ ಆಹಾರ ಎಷ್ಟು ಮುಖ್ಯನೋ ಹಾಗೆ ನಿದ್ದೆನೂ ಅಷ್ಟೇ ಮುಖ್ಯ. ಸೊ ದೇಹಕ್ಕೆ ಆ ನಿದ್ದೆನೂ ಬೇಕು. ಆ ನಿದ್ದೆ ಮಾಡೋದ್ರಿಂದ ಆರೋಗ್ಯದಲ್ಲಿ ತುಂಬ ಸುಧಾರಣೆಗಳು, ಅಥವಾ ಆರೋಗ್ಯವನ್ನು ಸುಧಾರಣೆ ಮಾಡಿಕೊಂಡು ಆರೋಗ್ಯವಾಗಿ ಜೀವನ ಮಾಡೋದಕ್ಕೆ ನಿದ್ದೆ ತುಂಬ ಇಂಪಾರ್ಟೆಂಟು. ಹಾಗಾಗಿ ನಿದ್ದೆ ಬೇಕೇ ಬೇಕು. ಆಹಾರ ಎಷ್ಟು ಇಂಪಾರ್ಟೆಂಟು ದಿನನಿತ್ಯ ಅದು. ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಇವತ್ತು ಒಂದು ಸ್ವಲ್ಪ ಆಗಲಿಲ್ಲ, ನಾವು ಆಹಾರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ನಿದ್ದೆಗೂ ಅಥವಾ
ಅಥವಾ ನಿದ್ದೆಯ ಸಮಯಕ್ಕೂ ಅಷ್ಟೇ ಇಂಪಾರ್ಟೆಂಟ್ ಕೊಡಬೇಕು. ಅದು ಹೇಗೆ ಅಂತ ಈಗ ನೋಡೋಣಂತೆ. ಓಕೆ. ಇನ್ನು ನಿದ್ದೆ ವಿಚಾರದಲ್ಲೇ ಬಂದಾಗ ಆಗಲೇ ಹೇಳಿದ್ರಿ, ಅಂದರೆ ನಾವು ಡಿಸ್ಕಸ್ ಮಾಡಿದ್ವಿ, ತುಂಬ ನೆಗ್ಲೆಕ್ಟೆಡ್ ಆಗಿರುವಂಥ ಒಂದು ಕಂಡೀಷನ್ ಆಗಿದೆ ಈಗ ನಿದ್ರೆ ಅನ್ನುವಂಥದ್ದು ಅಂತ. ತುಂಬ ಜನ ಹೇಳ್ತಾರೆ, ಅರೆ ನನಗೇನು 6ರಿಂದ 7 ಗಂಟೆ ನಿದ್ರೆ ಅಥವಾ 7ರಿಂದ 8 ಗಂಟೆ ನಿದ್ದೆ ಮಾಡೋ ಅವಶ್ಯಕತೆ ಇಲ್ಲ, ನನಗೆ ಒಂದು 4ರಿಂದ 5 ಅಥವಾ 3ರಿಂದ 4 ಗಂಟೆ ನಿದ್ದೆ ಮಾಡಿದ್ರು ಸಾಕಾಗುತ್ತೆ. ಸೊ ನನ್ನ ಕಂಡೀಷನ್ ಆ ಥರ, ಅಂದರೆ ಲೈಫ್ ಸ್ಟೈಲ್ ತುಂಬ ಬ್ಯುಸಿ ಇರ್ತಾರೆ ಅಥವಾ ನಿದ್ದೆ ಮಾಡೋದಕ್ಕಾಗೋದಿಲ್ಲ, ನಿದ್ದೆ ಬರೋದಿಲ್ಲ, ಏನೋ ಬೇರೆ ಬೇರೆ ಕಾರಣಗಳು ಇರಬಹುದು. ಸೊ ನನಗೇನು ಆಗಲ್ಲ, ನಾನು ಇಷ್ಟು ಟೈಮಿಂದ ಅಷ್ಟೇ ನಿದ್ದೆ ಮಾಡ್ಕೊಂಡು ಬಂದಿದ್ದೀನಿ, 3ರಿಂದ 4 ತಾಸೇ ನಿದ್ದೆ ಮಾಡಿದ್ದೀನಿ ಅಂತ ಹೇಳೋರು ಇರ್ತಾರೆ. ಸೊ ನಿಜವಾಗಿಯೂ ಆ ಅಷ್ಟೇ ಗಂಟೆ ನಿದ್ದೆಗೆ ಅವ್ರ ಬಾಡಿ ಅಡ್ಜಸ್ಟ್ ಆಗಿರುತ್ತಾ ಅಥವಾ ದೇಹದ ಒಳಗಿಂದ ಡ್ಯಾಮೇಜ್ ಆಗ್ತಾ ಇರುತ್ತೆ, ಆದರೆ ಅವ್ರಿಗೆ ಗೊತ್ತಾಗ್ತಾ ಇರೋದಿಲ್ಲ, ಸ್ಲೋಲಿ ಆಗ್ತಾ ಇರುತ್ತಾ ಹೇಗೆ ಅಂತ? ಇವಾಗ ಒಂದು ಎಲ್ಲರೂ ಹೇಳೋವಂಥದ್ದು ಏನು ಅಂತಂದರೆ, ನಿದ್ದೆ ಜಾಸ್ತಿ ಮಾಡಿದರೆ ಆಲಸ್ಯ ಅಥವಾ ನಿದ್ದೆ ಮಾಡೋನು ಸೋಮಾರಿ. ಸೊ ಇದೆಲ್ಲದನ್ನು ನಾವು ಕೇಳ್ತಾ ಇರ್ತೀವಿ, ಬಟ್ ಇದು ಸತ್ಯ ಅಲ್ಲ. ಸೊ ಎಲ್ಲರಿಗೂ ನಿದ್ದೆ ಬೇಕೇ ಬೇಕು. ಆ್ಯಂಡ್ ನಮ್ಮ ಪೂರ್ವಜರು ಹಿಂದೆ ನಿದ್ದೆಯನ್ನು ಎಷ್ಟು ಇಂಪಾರ್ಟೆಂಟ್ ಇಟ್ಕೊಂಡಿದ್ರು ಅಂದರೆ, ನಿದ್ದೆ ಬಿಟ್ಟು ಯಾವ ಕೆಲಸನೂ ಮಾಡು ಅಂತ ಹೇಳಿಲ್ಲ. ಸೊ ಅವರು ನಿದ್ದೆಗೂ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಿದ್ರು, ಊಟಕ್ಕೂ ಅದಷ್ಟೇ ಪ್ರಾಶಸ್ತ್ಯ ಕೊಡ್ತಿದ್ರು, ಆ್ಯಂಡ್ ನಿದ್ದೆ ಯಾವಾಗ ಮುಗಿಸಿ ಮತ್ತೆ ಕೆಲಸಕ್ಕೆ ಬರಬೇಕು ಅನ್ನೋದಕ್ಕೂ ಅಷ್ಟೇ ಪ್ರಾಶಸ್ತ್ಯ ಕೊಡ್ತಿದ್ರು. ಸೊ ಹಾಗಾಗಿ ಅದು ಒಂದು ರೊಟೀನಲ್ಲಿ ಬಂದ್ಬಿಟ್ಟಿತ್ತು. ಸೊ ಎಲ್ಲರೂ ಅದೇ ಪ್ಯಾಟರ್ನಲ್ಲಿ ನಿದ್ದೆ ಮಾಡೋರಿದ್ರು. ಇವಾಗ ಅದು ಗ್ಲೋಬಲೈಸೇಷನ್ ಆಗೋದ್ರಿಂದ ಅಥವಾ ನಮ್ಮ ಲೈಫ್ ಸ್ಟೈಲು, ನಮ್ಮ ವರ್ಕ್ ನೇಚರ್ ಚೇಂಜ್ ಆಗೋದ್ರಿಂದ ಆ ಪ್ಯಾಟರ್ನ್ಗಳನ್ನು ನಾವು ತುಂಬ ಡಿಸ್ಟರ್ಬ್ ಮಾಡ್ಕೊಂಡ್ವಿ. ಮೊದಲೆಲ್ಲರದು ಏನಿತ್ತು ಅಂತಂದರೆ, ಅದಕ್ಕೊಂದು ಪ್ಯಾಟರ್ನ್ ಇತ್ತು. ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತಿದ್ರು, ರಾತ್ರಿ ನೀವು ನೋಡಿ ಇವಾಗಲೂ ಹಳ್ಳಿಯಲ್ಲಿ ಹೋದ್ರಿ ಅಂದರೆ 7:30-8 ಗಂಟೆ ಆದಮೇಲೆ ಆ ಹಳ್ಳಿಯಲ್ಲಿ ಯಾವುದೇ ರೀತಿ ಆಕ್ಟಿವಿಟಿ ಇರಲ್ಲ. ಸೊ ಅವರೆಲ್ಲರೂ 8:30-9 ಗಂಟೆಗೆ ಮಲ್ಕೊಂಡ್ಬಿಡ್ತಿದ್ರು. ಸೊ ಆಮೇಲೆ ಬೆಳಗ್ಗೆ 3:30-4 ಗಂಟೆಗೆ ಹೇಳ್ತಿದ್ರು. ಸೊ ಇವಾಗ ಏನಾಗಿದೆ, ಬ್ಯಾಂಗ್ಳೂರಲ್ಲಿ ನೀವು 7:30 ಗಂಟೆ ಆದ್ಮೇಲೆ ಎಷ್ಟೋ ಕೆಲಸಗಳು, ಎಷ್ಟೋ ಮಾರ್ಕೆಟ್ಗಳು ಅಲ್ಲಿಂದ. ಸೊ ಇಲ್ಲಿ ಅವಕಾಶಗಳು ಅವರ ನಿದ್ದೆ ಹಾಳು ಮಾಡೋದಕ್ಕೆ ತುಂಬ ಇದೆ. ಸೊ ಬಟ್ ಅದು ಪ್ಯಾಟರ್ನು ನಮ್ಮ ಪೂರ್ವಿಕರಲ್ಲಿ ಅದಕ್ಕೆ ಒಂದು ಪ್ರಾಶಸ್ತ್ಯ ಕೊಟ್ಟಿದ್ರು, ಅಂದರೆ ಆ ಟೈಮಿಂಗ್ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಸೊ ಈ ಟೈಮಲ್ಲಿ ನೀವು ಹೇಳ್ಬೋದು, ರಾತ್ರಿ ಬೇರೆ ಎಲ್ಲೋ ಹೊರಗಡೆ ಹೋಗಬೇಡಿ, ಸೊ ಅಡ್ಡಾಡಬೇಡಿ, ತಿರುಗಾಡಬಾರ್ದು, ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು ಅಂತ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಹಾಕ್ತಿದ್ರು. ಅದು ಯಾಕೆ ಅಂತಂದ್ರೆ ಆ ಟೈಮು ಅದಕ್ಕೋಸ್ಕರನೇ ಮೀಸಲಿರ್ಲಿ ಅಂತ. ಸೊ ರೆಸ್ಟ್ ಮಾಡಲಿ, ಬಾಡಿಗೆ ಅದು ಬೆನಿಫಿಟ್ ಸಿಗ್ಲಿ ಅಂತ. ಅದು ನೀವು ನಿದ್ದೆಗೆಟ್ಟು ಹೊರಗಡೆ ಹೋದ್ರೆ ಅಥವಾ ಅದು ಹೋದ್ರೆ ಕೆಟ್ಟದಾಗತ್ತೆ ಅಂತಲ್ಲ. ಸೊ ಅದಕ್ಕೊಂದು ಏನು ಅದಕ್ಕೆ ಹೇಳ್ತೀವಿ, ಒಂದು ಪದ್ಧತಿಗಳನ್ನು ಹಾಕ್ಕೊಟ್ಟಿದ್ರು. ಇವಾಗ ಆ ಪದ್ಧತಿಗಳು ಹೋಗಿ ಗ್ಲೋಬಲೈಸೇಷನ್ ಅನ್ನೋದು, ಸೋಷಲಿಸಮ್ ಅನ್ನೋದರಿಂದ ನಮಗೆ ಅವಕಾಶಗಳು ನಿದ್ದೆಗೆಡೋದಕ್ಕೆ ತುಂಬ ಇದೆ. ಸೊ ಹಾಗಾಗಿ ಈ ನಾನು ಟೈಮಿಂಗ್ ಅಂತ ಏನು ಹೇಳಿದ್ನಲ್ಲ, ಅದು ಆವ್ರೇಜ್ ಅಂತ ಹೇಳ್ತೀವಿ. ಎಲ್ಲರಿಗೂ ಒಂದೇ ಥರ ಟೈಮಿಂಗ್ ಇರಲ್ಲ. ಇವಾಗ ಒಬ್ಬನು ಊಟ ಮಾಡಬೇಕಂದ್ರೆ ಇಷ್ಟೇ ಗ್ರಾಮ್ ಮಾಡಬೇಕು ಅಂತ ತೂಕ ಮಾಡಿ ತಿನ್ನೋಕ್ಕಾಗಲ್ಲ. ಸೊ ಹಾಗೆ ನಿದ್ದೆ ಮಾಡೋದಕ್ಕೂ ಅವ್ರವ್ರ ದೇಹ ತಕ್ಕ. ಇವಾಗ ನನ್ನ ದೇಹ ತುಂಬ ಟಯರ್ಡ್ ಆಗಿದ್ದರೆ ಅದಕ್ಕೆ ನಿದ್ದೆ ರೆಸ್ಟು ಜಾಸ್ತಿ ಬೇಕು. ಸೊ ಇವಾಗ ಯಾವಾಗ ಆ್ಯಕ್ಟಿವ್ ಆಗಿರುತ್ತೆ ಅವನಿಗೆ ನಿದ್ದೆ ಕಡಿಮೆ. ಅದು ನಾನು ಆವಾಗಲೇ ಹೇಳಿದ್ನಲ್ಲ, ಸೋಮಾರಿತನ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ನನ್ನ ದೇಹಕ್ಕೆ ನಾನು ಯಾವಾಗಲೂ ರೆಸ್ಟ್ ಕೊಡಲಾರ್ದೇ ಅದನ್ನು ದಣಿವು ಮಾಡಿ ಒಮ್ಮೆಲ್ಗೆ ರೆಸ್ಟ್ ಮಾಡೋಕೆ ಹೋದರೆ ನನಗೆ ಸಫಿಷಿಯಂಟ್ ಅನಿಸಲ್ಲ. ಸೊ ನಾನು ದಿನನಿತ್ಯ ಅದನ್ನು ಕೊಟ್ಟಾಗ ಅದು ಎಷ್ಟು, ನೀವು ಇವಾಗೂ ನೋಡಿ ಕರೆಕ್ಟಾಗಿ ಆ ಒಂದು ಬ್ಯಾಲೆನ್ಸ್ಡ್ ಲೈಫಲ್ಲಿರೋರಿಗೆ, ಸೊ ಅವರು 10:30 ಮಲ್ಕೊಳ್ತಾರೆ, ಬೆಳಗ್ಗೆ 5 ಗಂಟೆಗೆ ಏನೇ ಆಗಲಿ ಎದ್ಬಿಡ್ತಾರೆ, ಅವ್ರ ನಿದ್ದೆ ಕಂಪ್ಲೀಟ್ ಇರುತ್ತೆ. ಇನ್ನೂ ಕೆಲವೊಂದು ಕೆಟಗರಿ ನೋಡ್ತೀವಿ, ನೀವು 7 ಗಂಟೆಗೆ ಮಲಸಿದ್ರು ಬೆಳಗ್ಗೆ 8:30-9 ಗಂಟೆಗೆ ಆದರೂ ನನ್ನ ನಿದ್ದೆ ಮುಗಿದಿಲ್ಲ ಅಂತಿರ್ತಾರೆ. ಸೊ ಈ ಥರ ಅಂದರೆ ನಿದ್ದೆ ಟೈಮಿಂಗ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ನನ್ನ ಬಾಡಿ ಒಳಗಡಾಗೋಂಥ ರೆಸ್ಟಿಂಗ್ಸು, ರಿಜುನೇಟಿಂಗ್ ಅಂತ. ಅಂದರೆ ಇವಾಗ ಒಂದು ಈಗ ನೀವು ಹೇಳ್ಬೋದು ರೀಬೂಟಿಂಗ್ ಅಂತ ಹೇಳ್ತೀವಿ. ಈಗ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ, ಒಂದ್ಸರಿ ರಿಫ್ರೆಶ್ ಆಗಬೇಕು, ಮೆಮೊರಿ ಎಲ್ಲ ರಿಫ್ರೆಶ್ ಆದರೆ ಅದ್ರ ಸ್ಪೀಡು, ಆಕ್ಯುರೆಸಿ ಎಲ್ಲ ಜಾಸ್ತಿ ಆಗುತ್ತೆ, ಇಲ್ಲ ಸ್ಲ್ಯಾಕ್ ಆಗ್ತಾ ಹೋಗುತ್ತೆ. ನನ್ನ ಬ್ರೈನಲ್ಲಿ ಇರೋಂಥ ಈ ಕಾಗ್ನೇಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ, ಆ ಕಾಗ್ನೇಟಿವ್ ಫಂಕ್ಷನ್ಸು ರೀಸೈಕಲ್ ಆಗಿ ರಿಫ್ರೆಶ್ ಆಗೋದಕ್ಕೆ ಇಟ್ ನೀಡ್ ಸಮ್ ಕೈಂಡ್ ಆಫ್ ರೀಸ್ಟಾರ್ಟ್. ಆ ರೀಸ್ಟಾರ್ಟಲ್ಲಿ ಈ ನಿದ್ದೆ ಅನ್ನೋದು ತುಂಬ ಪ್ರಾಮುಖ್ಯತೆ ವಹಿಸುತ್ತೆ. ಬರೀ ಬ್ರೈನ್ ಒಂದೇ ಅಲ್ಲ, ನನ್ನ ದೇಹದಲ್ಲಿರುವಂಥ ಈ ಪ್ರತಿಯೊಂದು ಆರ್ಗನ್ಗೂ ಒಂದು ರೆಸ್ಟಿಂಗ್ ಟೈಮ್ ಅಂತ ಇರುತ್ತೆ. ಅದಕ್ಕೆ ಸಿರ್ಕಾಡಿಯನ್ ರಿದಿಮ್ ಅಂತ ಹೇಳ್ತೀವಿ, ಟೈಮ್ ಅಂತ ಹೇಳ್ತೀವಿ, ಕ್ಲಾಕ್ ಅಂತ ಹೇಳ್ತೀವಿ. ಸೊ ಒಂದೊಂದು ಈಗ ಲಿವರಿಗೆ ಒಂದು ಟೈಮಿಂಗ್ ಇರುತ್ತೆ ರೆಸ್ಟ್ ಮಾಡೋಕ್ಕೆ, ಹಾರ್ಟಿಗೆ ಒಂಥರ ರೆಸ್ಟಿಂಗ್ ಟೈಮಿಂಗ್ ಇರುತ್ತೆ, ನನ್ನ ಬ್ರೈನಿಗಿರುತ್ತೆ, ಹೊಟ್ಟೆಗಿರುತ್ತೆ. ಸೊ ಇದನ್ನು ಒಂದು ಈ ನೇಚರ್ ಜೊತೆಗೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ.
ಆ ಟೈಮಲ್ಲಿ ನಾವು ನಿದ್ದೆ ಮಾಡೋ ಟೈಮಲ್ಲಿ ಅಂದರೆ ರಾತ್ರಿ ಟೈಮಲ್ಲಿ ನಾವು ನಿದ್ದೆ ಮಾಡೋದ್ರಿಂದ ಈ ಎಲ್ಲ ಸೈಕಲ್ಲು ಬ್ಯಾಲೆನ್ಸ್ಡ್ ಆಗುತ್ತೆ. ಇಲ್ಲಾಂದರೆ ಇವಾಗ ರಾತ್ರಿ ನಾನು 1 ಗಂಟೆ ತನಕ ಇದ್ದರೆ ಈ 10 ಗಂಟೆಯಿಂದ 1 ಗಂಟೆ ತನಕ ತಗೊಳ್ಳೋಂಥ ಟೈಮಿಂಗ್ ರೆಸ್ಟಿಂಗ್ ಆರ್ಗನ್ಸ್ ಏನಿರುತ್ತಲ್ಲ ಅದಕ್ಕೆ ಟೈಮ್ ಸಿಗಲ್ಲ. ಸೊ ಅದೇನು ಮಾಡುತ್ತೆ, ಅದು ಕಂಟಿನ್ಯೂ ಆ ಟೈಮಲ್ಲಿ ವರ್ಕ್ ಮಾಡ್ತಿರುತ್ತೆ. ಮತ್ತೆ ಅದರದ್ದು ಟೈಮಿಂಗ್ ಮಿಕ್ಸ್ ಮಾಡಿದ್ರೆ ಮತ್ತೆ 24 ಅವರ್ಸ್ ಬೇಕು ಅದಕ್ಕೆ. ಸೊ ಆ ಒಂದು ಸೈಕಲಲ್ಲಿ ಅದು ಟಯರ್ಡ್ ಆಗ್ತಾ ಬರುತ್ತೆ. ಹಾಗಾಗಿ ಈ ನಿದ್ದೆಗೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಈಗ 6 ಅವರು 7 ಅವರು 8 ಅವರು ಮಿನಿಮಮ್ ಒಂದು 5 to 6 ಅವರ್ಸ್ ಪ್ರಾಪರ್ ಸಫಿಷಿಯಂಟ್ ಸ್ಲೀಪ್ ಅನ್ನೋದೇನಿದೆಯಲ್ಲ ಅದನ್ನ ನಾವು ಎವರೇಜ್ ಆಗಿ ಹೇಳ್ಬೋದು. ಸೊ 5 to 6 ಅವರ್ ಬೇಕಾಗುತ್ತೆ. ಹೌದು. ಅದ್ರ ಮೇಲೆ ಕೆಲವೊಬ್ಬರಿಗೆ ಸ್ವಲ್ಪ 1 ಅವರ್ ಜಾಸ್ತಿ ಬೇಕು, ಕೆಲವೊಬ್ರು 1 ಅವರ್ ಬೇಗ ಹೇಳ್ತಾರೆ. ದಟ್ ಡಿಪೆಂಡ್ಸ್ ಆನ್ ದೇರ್ ಬಾಡಿ ರೆಸ್ಪಾನ್ಸ್. ಸೊ ಹಾಗಾಗಿ ಆನ್ ಅವರೇಜ್ ಒಂದು 6 ಅವರ್ಸು ಟು 7 ಅವರ್ಸು ಅಥವಾ 5 to 7 ಅವರ್ಸ್ ಅಂತ ಏನು ಹೇಳ್ಕೊತೀವಲ್ಲ, ಸಫಿಷಿಯಂಟಾಗಿ ಪ್ರಾಪರಾಗಿ ನಿದ್ದೆ ಆಯಿತು ಅಂದರೆ ದಟ್ ಈಸ್ ಮೋರ್ ದೆನ್ ಇನಫ್ ಇನ್ 24 ಅವರ್ಸ್. ಓಕೆ. ಸೊ 6 ರಿಂದ 7 ಗಂಟೆ ತನಕ ನಿದ್ದೆ ಬೇಕಾಗುತ್ತೆ ದೇಹಕ್ಕೆ. ಅದು ಯಾವಾಗ ಅಂದರೆ ಅದಕ್ಕೆ ಪ್ರಿಫರ್ಡ್ ಆಗಿರೋಂಥ ಟೈಮಿಂಗ್ಸು. ಯಾಕಂದರೆ ನಿದ್ದೆ ಯಾವಾಗಂದರೆ ಅವಾಗಲ್ಲ. ಇವಾಗ ನಾ ಬೆಳಗ್ಗೆ 8 ಗಂಟೆ ಮಲ್ಕೊಂಡು ನಾ 7 ಅವರ್ ಮಲ್ಕೋತೀನಿ ಮತ್ತೆ ರಾತ್ರಿ ಹೇಳ್ತೀನಿ ಅಂದರೆ ಸೊ ದಟ್ ಈಸ್ ನಾಟ್ ಅ ಹೆಲ್ದಿ ಸ್ಲೀಪ್. ಸೊ ಹಾಗಾಗಿ ಆ ಟೈಮಿಂಗಲ್ಲಿ ಹೊರಗಡೆ ಇರೋಂಥ ಈ ನೇಚರ್ ಜೊತೆಗೆ ಸೊ ಅದನ್ನು ನಾವು ಎರಡು ಬ್ಯಾಲೆನ್ಸ್ ಮಾಡಿದಾಗ ನನ್ನ ನಿದ್ದೆ ಬೆನಿಫಿಟ್ಟು ನನ್ನ ಬಾಡಿಗೆ ಏನು ಬೇಕೋ ಅದು ಸಿಗುತ್ತೆ ಅಂತ ಹೇಳಿ. ಓಕೆ. ಸೊ ಡಾಕ್ಟರ್ ನೀವೀಗ ಹೇಳಿದ್ರೆ ಒಂದು 6 ರಿಂದ 7 ಗಂಟೆ ನಿದ್ದೆ ಸಾಕಾಗುತ್ತೆ. ಮತ್ತೆ ಅದು ಇಂಡಿವಿಜುವಲ್ ಮೇಲೆ ಅಂದರೆ ಆ ವ್ಯಕ್ತಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಈಗ ಕೆಲವ್ರು ಏನು ಮಾಡ್ತಾರೆ ಅಂದರೆ ರಾತ್ರಿ 12 ಗಂಟೆಗೆ ಅಥವಾ 1 ಗಂಟೆಗೆ ನಿದ್ದೆ ಮಾಡ್ತಾರೆ ಅಂದ್ರೂ ಬೆಳಗ್ಗೆ 8 ಗಂಟೆಗೆ ಹೇಳ್ತಾರೆ. ಅಂದರೆ ಎಷ್ಟು ಬೇಕೋ ಅಷ್ಟು ನಿದ್ದೆ ಟೈಮಿಂಗ್ಸ್ ಪ್ರಕಾರ ಆಗಿರುತ್ತೆ. ಅದರ ಸಮಯ ಅಂತ ನೋಡಿದಾಗ ಮಾಮೂಲಿಯಾಗಿ ನಮ್ಮ ಬಾಡಿ ರೆಸ್ಟ್ಗೆ ಹೋಗೋಕ್ಕಿಂತ ಸ್ವಲ್ಪ ಲೇಟಾಗಿ ನಾವು ಬೆಡ್ಗೆ ಹೋಗಿರ್ತೀವಿ, ನಿದ್ದೆ ಮಾಡಿರ್ತೀವಿ ಅಂತ. ಸೊ ಈ ಥರ ಪ್ರಾಕ್ಟೀಸ್ ಏನಾದರೂ ಎಫೆಕ್ಟ್ ಆಗಬಹುದಾ ಅಂತ? ಡೆಫಿನೆಟ್ ಆಗಿ ಆಗುತ್ತೆ ಮೇಡಮ್. ಇವಾಗ ಏನಾಗುತ್ತೆ ಅಂದರೆ ಒಂದು ಕಾನ್ಸೆಪ್ಟಲ್ಲಿ ಒಂದು ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಅಂತ ಇರುತ್ತೆ. ಹೌದು. ಇವಾಗ ಕ್ವಾಂಟಿಟಿ ಎಷ್ಟು ಮ್ಯಾಟರ್ ಆಗುತ್ತೆ ಅದರಲ್ಲಿ ಕ್ವಾಲಿಟಿನೂ ಅಷ್ಟೇ. ಇವಾಗ ನಾನು ಸ್ಲೀಪು ಅಂತ ಹೇಳಿದ್ರೆ ನಾನು 8 ಅವರು ಅಥವಾ 7 ಅವರು ಮಲ್ಕೊಂಡ್ರೆ ಆ ನಿದ್ದೆ ನನಗೆ ಕರೆಕ್ಟಾಗಿ ಆಗಿದೆಯಾ ಕ್ವಾಲಿಟಿಯಾಗಿ. ಯಾಕೆಂದರೆ ನಮ್ಮ ಆಯುರ್ವೇದದಲ್ಲೂ ನಿದ್ದೆ ಏನು, ನಿದ್ದೆ ಡೆಫಿನಿಷನ್ ಅನ್ನೋದೇನು, ಅಥವಾ ನಿದ್ದೆಯನ್ನು ಯಾವ ಸ್ಟೇಜಲ್ಲಿ ಅದು ಮುಗಿಯುತ್ತೆ ಅಂದರೆ ಅದು ನಿದ್ದೆಯಲ್ಲಿ ಏನೇನು ಪ್ರೊಸೆಸ್ ಆಗಿರುತ್ತೆ ಅಂತ ಎಕ್ಸ್ಪ್ಲೇನ್. ಹಾಗೆ ಈ ಮಾಡರ್ನ್ ಸೈನ್ಸಲ್ಲೂ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಸೊ ಇವಾಗ ಏನು ಹೇಳ್ತಾರೆ ಮಾಡರ್ನಲ್ಲಿ ಅಂದರೆ ನಿದ್ದೆನ 2 ಇದರಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಈಗ ಮಲ್ಕೊಂಡ ತಕ್ಷಣವೇ ಒಂದು NAREM ಅಂತ, ಸೊ ನಾನ್ ರ್ಯಾಪಿಡ್ ಐ ಮೂಮೆಂಟ್ ಫೇಸ್ ಅಂತ ಹೇಳ್ತೀವಿ. ಇನ್ನೊಂದು ರ್ಯಾಪಿಡ್ ಐ ಮೂಮೆಂಟ್ ಫೇಸ್ ಅಂತ. ಇವು ನಿದ್ದೆಯಲ್ಲಿ ಬರುವಂಥ 2 ಫೇಸ್ಗಳು. ಇದು ಒಂದು ಸೈಕಲ್ಲು. ಇದು ಪದೇ ಪದೇ ನಮ್ಮ ನಿದ್ದೆ ಈ 7 ಅವರಲ್ಲಿ ಆಗ್ತಾ ಇರುತ್ತೆ. ಸೊ ಒಂದ್ಸರಿ ಏನಾಗುತ್ತೆ, ಈ NREM ಅಲ್ಲಿ ಏನಾಗಿರುತ್ತೆ, ಸೊ ನಿಮ್ಮದು ಈ ಕಾಗ್ನೇಟಿವ್ ಫಂಕ್ಷನ್ಸ್ ಅಂದರೆ ರೀಸ್ಟೋರಿಂಗ್ ಆಗ್ತಾ ಇರುತ್ತೆ. ಸೊ ಯು ವಿಲ್ ಫಸ್ಟು ನೀವು ವೇಕ್ ಇರ್ತೀರಾ, ಲೈಟ್ ಸ್ಲೀಪಲ್ಲಿ ಹೋಗ್ತೀರಾ ಆ್ಯಂಡ್ ಡೀಪ್ ಸ್ಲೀಪಲ್ಲಿ ಹೋಗ್ತೀರಾ. ಸೊ ಇವಾಗ ನಿಮ್ಮ ಇದರಲ್ಲಿ ಈ ಪಾರ್ಷಿಯಲ್ ಇಲ್ಲ, ಕಂಪ್ಲೀಟಾಗಿ ಬಾಡಿ ರೆಸ್ಟಲ್ಲಿ ಇರುತ್ತೆ. ಸೊ ಅದಾದಮೇಲೆ ಸಡನ್ನಾಗಿ ಇನ್ನೊಂದು ಸ್ಟೇಜಲ್ಲಿ ತೊಗೊಳುತ್ತೆ. ಅದರಲ್ಲಿ REM ಅಂತ ಹೇಳ್ತೀವಿ, ರ್ಯಾಪಿಡ್ ಐ ಮೂಮೆಂಟ್ ಅಂತ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನೀವು ಮಲ್ಕೊಂಡಿರ್ತೀರ, ನಿಮ್ಮ ಫಿಸಿಕಲ್ ವಾಲಂಟಿಯರ್ ಆ್ಯಕ್ಟಿವಿಟಿ ಅಂದರೆ ಈ ಮಸಲ್ಗಳಿಗೇನಿರುತ್ತಲ್ಲ ಅದೆಲ್ಲ ಪ್ಯಾರಲೈಸ್ಡ್ ಆಗಿರುತ್ತೆ. ಅಂದರೆ ನಿಮ್ಮ ಕೈಕಾಲು ಮೂವ್ ಆಗ್ತಿರಂಗಿಲ್ಲ, ಬಟ್ ನಿಮ್ಮ ಥಾಟ್ಸ್ಗಳು, ನಿಮ್ಮ ಈ ವಿವಿಡ್ ಡ್ರೀಮ್ಸ್ಗಳು ಅಂತ ಏನು ಹೇಳ್ತೀವಲ್ಲ ಈ ಫೇಸಲ್ಲಿ ಬರುತ್ತೆ. ನೀವು ಅನ್ಬೋದು ನಾನು ಕನ್ಸು ಕಂಡೆ, ನನಗೆಲ್ಲ ನೆನಪಿದೆ, ಸೊ ನಾನು ಇವತ್ತೆಲ್ಲ ಹೋದೆ, ನಾನು ಯಾವುದೋ ಒಂದು ಊರಲ್ಲಿ ಏನೋ ಮಾಡಿದೆ, ರಾತ್ರಿ ಎಲ್ಲ ನನಗದು ಕನಸು. ಸೊ ಆ ಮೂಮೆಂಟಲ್ಲೆಲ್ಲ ಕೆಲವೊಂದು ಫೀಲಿಂಗ್ಸ್ಗಳು ಜನ್ರೇಟ್ ಆಗಿರುತ್ತೆ. ಆವಾಗ ನೀವು ಮಲ್ಕೊಂಡಾಗ ಕೆಲವೊಬ್ರು ನೋಡ್ತಿರ್ತೀರ ಐ ಬಾಲ್ಗಳು ಒಳಗಡೆನೆ, ಈ ರೆಪ್ಪೆ ಒಳಗಡೆನೆ ಮೂವ್ ಆಗ್ತಾ ಇರುತ್ತೆ. ಸೊ ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ಮರ್ಮರಿಂಗು. ಸೊ ಈ ಫೇಸ್ ಏನಿದೆಯಲ್ಲ ಇದೂ ನಿಮಗೆ ರೀಸೈಕ್ಲಿಂಗ್ ಆಫ್ ಯುವರ್ ಮೆಮೊರೀಸು, ಥಾಟ್ಸು, ಎಮೋಷನ್ಸು ಇದೂ ಬೇಕು ದೇಹಕ್ಕೆ. ಸೊ ಈ 2 ಫೇಸಲ್ಲಿ ನಿದ್ದೆ ಆಗುತ್ತೆ. ಸೊ ಇದು 2 ಸೈಕಲ್ಸ್ಗಳು ರನ್ ಆಗ್ತಾ ಇರಬೇಕು. ಸೊ ಆ ಇದರಲ್ಲಿ ಬರೀ REM ಒಂದೇ ಆಗಬಾರ್ದು, NREM ಒಂದೇ ಆಗಬಾರ್ದು. ಸೊ ಈ ಥರ ಆದಾಗ ಈ ಸೈಕಲ್ಸ್ಗಳು ಏನು ರಿಪೀಟ್ ಆಗುತ್ತಲ್ಲ, ಬಾಡಿ ವಿಲ್ ರೆಜುನೇಟ್. ಸೊ ಇದರಲ್ಲಿ ಯಾವುದೇ ಒಂದೇ ರೀತಿ ಆತಂದ್ರೂ ಅದು ಇನ್ಸಫಿಷಿಯೆಂಟ್ ಸ್ಲೀಪು. ಇಲ್ಲ ಎಲ್ಲದೂ ಬಿಟ್ಟು ಬರೀ NREM ಆಗ್ತಾ ಇದೆ ಸೈಕಲಲ್ಲಿ ಅಂದರೆ ಅದು ಬೇರೆ ಥರ. ಇದನ್ನು ನಾವು ಡೀಪ್ ಸ್ಲೀಪ್ ಅನಲೈಸಸ್ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಇದು 2ರಲ್ಲೂ ಆಗಬೇಕು. ಈ ಥರ ಸ್ಲೀಪ್ ಯಾರಿಗಿದೆ ಅವ್ರು ಸಫಿಷಿಯೆಂಟ್ 7 ಅವರ್ ನಿದ್ದೆ ಮಾಡಿದ್ರೆ ಆಗುತ್ತೆ. ಇನ್ನು ನಾನು ಆಯುರ್ವೇದಕ್ಕೆ ಬಂದಾಗ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ತಮಗುಣ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ. ಸೊ ಇವಾಗ ನನಗೆ ಒಂದು ಏನೋ ಆ್ಯಕ್ಟಿವಿಟಿ ಅಂತಂದರೆ ಏನೋ ಒಂದು ನಾಲೆಜ್ ಗೇನಿಂಗ್ ಆಗ್ತಾ ಇರುತ್ತೆ.
ಈಗ ನಾನು ಒಂದು ನೋಡ್ತಾ ಇದ್ದೀನಿ, ಎಚ್ಚರ ಇದ್ದು ನೋಡಿದ್ರೆ ನಂದು ಹೊರಗಡೆ ಇರೋಂಥ ಐ ಆಬ್ಜೆಕ್ಟ್ ಮೇಲೆ ಐ ಕನೆಕ್ಟ್ ಆಯಿತು, ಅದರಲ್ಲಿಂದ ಒಂದು ನಾಲೆಜ್ ಬರ್ತಾ ಇದೆ. ಸೊ ಇಲ್ಲಿ ಇಂದ್ರಿಯಗಳು ಅಂತ ಹೇಳ್ತೀವಿ. ಆ ಇಂದ್ರಿಯಗಳನ್ನು ರೆಸ್ಟಿಂಗ್ ಮಾಡಬೇಕು. ಯಾಕಂದರೆ ಕಂಪ್ಲೀಟಾಗಿ ಯಾವುದು ರನ್ ಮಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ರನ್ ಮಾಡಿದರೆ ಅದರದ್ದು ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಅದು ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಆ ಇಂದ್ರಿಯಗಳಿಗೆ ರೆಸ್ಟ್ ಆಗೋದಕ್ಕೆ ಆ ಏನು ಮನಸ್ಸು ಅಂತ ಹೇಳ್ತೀವಿ, ಆ ಮನಸ್ಸು ಆ ಇಂದ್ರಿಯ ಆಗಿರೋಂಥ ಇದು ಕಾಂಬಿನೇಷನ್ಸ್ ಏನಿರುತ್ತಲ್ಲ ಅದು ಬ್ರೇಕ್ ಆಗುತ್ತೆ. ಆ ಟೈಮಲ್ಲಿ ನಿಮಗೆ ತಮೋಗುಣ ಜಾಸ್ತಿಯಾಗಿ ನಿದ್ದೆ ಬರುತ್ತೆ. ಅಂದರೆ ಇಟ್ ಈಸ್ ಆಲ್ಸೋ ಎ ಸೇಮ್ ಪ್ರೊಸೆಸ್ ಲೈಕ್ ಟು ರೆಜ್ಯುನೇಟ್ ಯುವರ್ ಕಾಗ್ನೇಟಿವ್ ಆ್ಯಂಡ್ ನಾನ್ ಕಾಗ್ನೇಟಿವ್ ಅಥವಾ ಎಮೋಷ್ನಲ್ ರೀಸೈಕಲ್ ಮೆಮೊರೀಸ್ ಅಂತ ಏನು ಹೇಳ್ತೀವಿ ಅದು ಆಗೋಕ್ಕೆ. ಇದ್ರ ಜೊತೆಗೆ ನಾನು ಆವಾಗಲೇ ಹೇಳಂಗೆ ಕೆಲವೊಂದು ವಾಲಂಟ್ರಿ ಏನು ಇದಾಗಿರುತ್ತೆ, ಸೊ ಪ್ಯಾರಲೈಸಿಸ್ ಆಗಿರುತ್ತೆ. ಸೊ ಆವಾಗ NERM ಅಲ್ಲಿ ಏನಾಗಿರುತ್ತೆ, ಡೀಪ್ ಸ್ಲೀಪಲ್ಲಿದ್ದಾಗ ನನ್ನ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ, ಸೊ ರೆಸ್ಪಿರೇಷನ್ಸ್ ರೇಟ್ ಕಡಿಮೆ ಆಗುತ್ತೆ, ಮೆಟಬಾಲಿಕ್ ರೇಟ್ ಕಡಿಮೆ ಆಗಿರುತ್ತೆ. ಅವಾಗೇನಾಗುತ್ತೆ, ನನ್ನ ಆರ್ಗನ್ನಲ್ಲಿರೋಂಥ ದೇಹದಲ್ಲಿರೋಂಥ ಆರ್ಗನ್ಗಳಿಗೆ ಲೋಡಿಂಗ್ ಕಡಿಮೆ ಆಗುತ್ತೆ. ಅಂದರೆ ಇವಾಗ 10 kg ಹೊರಿಸೋನಿಗೆ 1 kg ಹೊರಿಸ್ದಂಗೆ ಆ ಟೈಮಲ್ಲಿ. ಸೊ ಇಟ್ ವಿಲ್ ಗೆಟ್ ಒಂಥರ ರಿಲೀಫ್ ಆಗುತ್ತೆ, ರಿಲ್ಯಾಕ್ಸ್ ಮೋಡಲ್ಲಿ ಹೋಗುತ್ತೆ. ಸೊ ಈ ಫೇಸನ್ನು ನಾವು ದಾಟ್ಕೊಂಡು ಈ 8 hour ನಿದ್ದೆ ಮಾಡಿದರೆ ಸೊ ಅದು ಕಂಪ್ಲೀಟಾಗಿ ನಿದ್ದೆ. ಸೊ ಕೆಲವೊಬ್ರು ಮಲ್ಕೊಂಡಿರ್ತಾರೆ, ಬೆಡ್ ಮೇಲೆ ಇರ್ತಾರೆ, ಪಕ್ಕ ಯಾರಾದರೂ ಮಾತಾಡಿಸಿದ್ರೆ ಅದಕ್ಕೆ ರಿಪ್ಲೈ ಮಾಡ್ತಿರ್ತಾರೆ. ಸೊ ದಟ್ ಈಸ್ ನಾಟ್ ಅ ಸ್ಲೀಪ್, ದಟ್ ಈಸ್ ಓನ್ಲಿ ರೆಸ್ಟ್. ಫಿಸಿಕಲ್ ರೆಸ್ಟ್ ಮಾಡ್ತಾ ಇದ್ದೀರಾ, ಇಟ್ ಈಸ್ ನಾಟ್ ಅಟ್ ಆಲ್ ಎ ಸ್ಲೀಪ್. ಸೊ ಈ ಸೈಕಲ್ಸ್ಗಳನ್ನು ನಾವೇನು ಇದು ಮಾಡ್ತೀವಿ, ಆ ಒಂದು 7 hour ಸ್ಲೀಪ್ನ ನಾವು ಸಫಿಷಿಯೆಂಟ್ ಸ್ಲೀಪ್ ಅನ್ಬೋದು. ಇದನ್ನು ಬಿಟ್ಟು ನಾನು 3 hour ಆಯಿತು ಅಥವಾ 8 hour ಆಯಿತು ಮಲ್ಕೊಂಡ್ರು ನನಗೆ ಈ ಸ್ಲೀಪ್ ಬೆನಿಫಿಟ್ ಅನ್ನೋದು ಇಲ್ಲ ಅಂತ ಹೇಳ್ಬೋದು. ಓಕೆ. ಸೊ ಡೀಪ್ ಸ್ಲೀಪ್ ಅಥವಾ ನಾವು ಗಾಢ ನಿದ್ರೆ ಅಂತ ಹೇಳ್ತೀವಿ, ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದು ಕ್ವಾಲಿಟಿ ಆಫ್ ಸ್ಲೀಪ್ ಅಲ್ಲೇ ಬರುತ್ತೆ ಅಂತ. ಈಗ ಗಾಢ ನಿದ್ರೆನೂ ಬೇಕು ನಿಮಗೆ, ಅದ್ರ ಜೊತೆಗೆ ಎನ್ಹ್ಯಾನ್ಸಿಂಗ್ ಯುವರ್ ಥಾಟ್ಸು ಎಮೋಷನ್ಸು ಆ ಫೇಸು ನಿದ್ದೆಯಲ್ಲಿ ಇರಬೇಕು. ಸೊ ಇವೆರಡೂ ಇದ್ದಾಗ ನಿಮಗೆ ಅದು ಕಂಪ್ಲೀಟ್ ಆಗಿ ನಿದ್ದೆ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದ್ರೂ ದೇಹ ಕಂಪ್ಲೀಟ್ ಆಗಿ ರೆಜುನೇಟ್ ಆಗಲ್ಲ. ಸೊ ಇವೆರಡು ಫೇಸ್ಗಳನ್ನ ನಾವು ಮಾಡಿದಾಗ ಅದಕ್ಕೆ ಹೆಲ್ದಿ ಸ್ಲೀಪ್ ಅಂತ ನಾವು ಕರಿಬಹುದು. ಓಕೆ. ಇದು ಕೆಲವ್ರಿಗೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನೀವು ಆಗ್ಲೇ ಹೇಳ್ದಾಗೆ ಬಾಡಿ ರೆಸ್ಟಿಂಗ್ ಅಲ್ಲಿರುತ್ತೆ ಬಟ್ ಮೈಂಡ್ ಆಕ್ಟಿವ್ ಆಗಿರುತ್ತೆ ಅಂತ. ಸೊ ನಾನು ಹೇಳೋದನ್ನ ಕೇಳಿರ್ತೀನಿ, ಅಂದ್ರೆ ಹೊರಗಡೆ ಏನಾದರೂ ಸೌಂಡ್ ಆದಾಗ ನಮಗೆ ಆ ಸೌಂಡ್ ಏನಾಗ್ತಿದೆ ಅನ್ನೋದು ಕೇಳಿಸುತ್ತೆ, ಆದ್ರೆ ನಮ್ಮ ಬಾಡಿ ರಿಯಾಕ್ಟ್ ಮಾಡೋದಿಲ್ಲ. ಕೆಲವ್ರು ಹೇಳ್ತಾರೆ, ಇವಾಗ ನನಗೂ ಅದು ಫೀಲ್ ಆಗಿದೆ, ಅಯ್ಯೋ ನೀವು ಏನು ಮಾತಾಡ್ತಿದ್ದೀರಾ ಅನ್ನೋದು ಕೇಳಿಸ್ತಿದೆ ಬಟ್ ನಂಗೆ ಕಣ್ ಬಿಡಕ್ಕಾಗ್ತಿಲ್ಲ ಅನ್ನೋದನ್ನ ನಾವು ಹೇಳಿರ್ತೀವಿ. ಸೊ ಅದು ಕೂಡ ಆ ಟೈಮಲ್ಲಿ ನಿದ್ದೆ ಅಲ್ವಾ, ಅಥವಾ ಆಗ್ತಿರತ್ತಾ ಹೇಗೆ ಅಂತ? ಅದು ನಿದ್ದೆ ಅಲ್ಲ ಅದು. ಯಾಕಂದ್ರೆ ನೀವು ಎಚ್ಚರ ಆಗಿದ್ದೀರಾ. ಈಗ ನಾನು ಅವಾಗಲೇ 2 ಕಂಡೀಷನ್ ಹೇಳಿದ್ನಲ್ಲ, ದಟ್ ಈಸ್ ಅ ಪಾರ್ಟ್ ಆಫ್ ಸ್ಲೀಪ್. ನಿಮಗೆ ಎಕ್ಸ್ಟರ್ನಲ್ ಕನೆಕ್ಷನ್ ಇರಲ್ಲ, ಇಟ್ ಈಸ್ ಹ್ಯಾಪ್ನಿಂಗ್ ಇಂಟರ್ನಲ್ಲಿ. ನಿಮ್ಗೆ ಥಾಟ್ಸು ರೆಸ್ಪಾನ್ಸು ಎಮೋಷ್ನಲ್ಸು ಇಂಟರ್ನಲ್ಲಿ ಆಗ್ತಿರುತ್ತೆ. ಇವಾಗ ಯಾವುದೋ ಹೊರಗಡೆ ನಿಮ್ಗೆ ಅಲ್ಲಿ ಯಾರಾದ್ರೂ ಮಾತಾಡ್ತಾ ಇರೋದು ಕೇಳಿಸ್ತಾ ಇರಲ್ಲ, ನಿಮ್ಮ ಮನಸ್ಸಲ್ಲಿರೋಂಥ ಥಾಟ್ಸ್ಗಳೇ ನಿಮಗೆ ಅದಲ್ಲಿ ಆಕ್ಟಿವ್ ಆಗಿರುತ್ತೆ. ಸೊ ಈ ನೀವು ಹೊರಗಡೆಯಿಂದ ಏನು ಕೇಳಿಸ್ತಾ ಇದ್ದೀರಾ ಅಥವಾ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಇಟ್ ಈಸ್ ಅ ಬಾಡಿ ಟಯರ್ಡ್ನೆಸ್ ವಿಚ್ ಈಸ್ ಮೇಕಿಂಗ್ ಯು ಟು ರೆಸ್ಟ್, ಬಟ್ ಯುವರ್ ಮೈಂಡ್ ಸ್ಟಿಲ್ ನಾಟ್ ಇನ್ ದ ಸ್ಲೀಪ್ ಫೇಸು. ಸೊ ಅಂಥದಕ್ಕೆ ನಾವು ಸ್ಲೀಪ್ ಅನ್ನಲ್ಲ, ಅದಕ್ಕೆ ಹೇಳ್ತೀವಿ ಸೌಂಡ್ ಸ್ಲೀಪ್ ಮಾಡಿ ಅಂತ. ಅವರೇ ಹೇಳ್ತಾರೆ, ಎಷ್ಟೊಂದು ಸರಿ ನನ್ನ ಕ್ಲಿನಿಕಲ್ಲಿ ಒಬ್ಬರು ಪೇಷಂಟ್ ಬಂದರು, ಡಾಕ್ಟ್ರೆ ನನಗೆ ಮಲ್ಕೋತೀನಿ ಡಾಕ್ಟ್ರೆ, ಏನೂ ತೊಂದರೆ ಇಲ್ಲ, ಮಲ್ಕೊಂಡಾಗ ನನಗೆ ಹೊರಗಡೆ ಯಾರು ಮಾತಾಡಿದರು ಅಥವಾ ಮನೇಲಿ ಯಾವುದೇ ಒಂದು ಸೌಂಡ್ ಆದ್ರೂ ನನಗೆ ಅದು ಗೊತ್ತಾಗುತ್ತೆ. ಸೊ ನನಗೆ ಅದು ಅವೇರ್ ಆಗಿರ್ತೀನಿ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಈ ಫೇಸಿಂದ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ ನನಗೆ. ಸೊ ದಟ್ ಈಸ್ ನಾಟ್ ಆನ್ ಸ್ಲೀಪ್. ಓಕೆ. ಅದೇ ಕೆಲವ್ರು ಹೇಳ್ತಾರೆ ನನಗೆ ಸ್ವಲ್ಪ ಸೌಂಡ್ ಆದ್ರೂ ಕೂಡ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ ಅಂತ. ಇನ್ ಕೆಲವ್ರು ಹೇಳ್ತಾರೆ ನನ್ಗೆ ಯಾರು ಬಂದು ಹೋದ್ರು, ಈಗ ಇನ್ ಕೇಸ್ ನಾವು ಮಲಗಿರ್ತೀವಿ, ಆ ರೂಮಲ್ಲಿ ಯಾರು ಬಂದು ಹೋದ್ರು ಏನೇ ಮಾತಾಡಿದ್ರು ಕೂಡ ಏನು ಗೊತ್ತೇ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನನ್ನನ್ನೇ ತಗೊಂಡಾಗ ನಂಗೆ ಸ್ಲೀಪ್ ಮಾಡಿದಾಗ ಅಥವಾ ನಿದ್ದೆ ಮಾಡಿದಾಗ ಏನೇ ಸೌಂಡ್ ಆದ್ರೂ ಸಡನ್ ಆಗಿ ಗೊತ್ತಾಗಲ್ಲ. ಸೊ ಯಾವಾಗ್ಲೂ ನಮ್ಮ ಪಪ್ಪ ಹೇಳ್ತಾ ಇರ್ತಾರೆ, ನಿನ್ನನ್ನು ಯಾರಾದ್ರೂ ಎತ್ಕೊಂಡು ಹೋದ್ರು ನಿಂಗೆ ಗೊತ್ತಾಗಲ್ಲ, ಅಷ್ಟು ಗಾಢವಾಗಿ ನಿದ್ದೆ ಮಾಡ್ತೀಯ ಅಂತ. ಅದೇ ಇನ್ ಕೆಲವ್ರ ಹತ್ರ ಕೇಳಿದಾಗ ನಂಗೆ ಒಂದ್ ಸ್ವಲ್ಪ ಸೌಂಡ್ ಆದ್ರೂ ನನ್ಗೆ ಎಚ್ಚರ ಆಗ್ಬಿಡುತ್ತೆ ಹೇಳ್ತಾರೆ. ಅದು ಆ ಡಿಫ್ರೆನ್ಸ್ ಯಾಕೆ ಬರುತ್ತೆ ಅಂತ? ಅದೇ ಹೇಳಿದ್ನಲ್ಲ, ಇವಾಗ ಆ ನಾರ್ಮಲ್ ಸ್ಲೀಪ್ ಪ್ಯಾಟರ್ನ್ ಏನಿದೆಯಲ್ಲ, ಆ ನಾರ್ಮಲ್ ಸ್ಲೀಪ್ ಪ್ಯಾಟರ್ನ್ ಅಬ್ಸೆನ್ಸ್ ಇರುತ್ತಲ್ಲಿ. ಅದು ಒಳ್ಳೇದಲ್ಲ ಆ ಥರ. ಈಗ ನಾನು ಯಾವಾಗಲೂ ಎಚ್ಚರ ಇರುತ್ತೆ, ಅಥವಾ ಯಾರಾದರೂ ಏನಾದರೂ ವಿಂಡೋ ತೆಗೆದ ತಕ್ಷಣ ಎದ್ಬಿಡೋದು, ಅದು ನಿದ್ದೆನೇ ಮಾಡಿರಲ್ಲ ಅವರು, ಸುಮ್ಮನೆ ಕಣ್ಣು ಮುಚ್ಕೊಂಡು ಮಲ್ಕೊಂಡಿರ್ತಾರೆ ಅಷ್ಟೇ ಹೊರತು ನಿದ್ದೆ ಹತ್ತಿರಲ್ಲ ಅವರಿಗೆ. ಸೊ ನೀವು ಹೇಳ್ದಂಗೆ ನಾನು ಯಾರು ಬಂದರೂ ಏನಿಲ್ಲ, ಎಚ್ಚರ ಇಲ್ಲ, ನನಗೆ ಏನು ರೆಸ್ಟ್ ಬೇಕು ಅದು ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಕಾಲ್ಡ್ ಆ್ಯಕ್ಚುಯಲ್ ಸ್ಲೀಪ್.
ಓಕೆ. ಸೊ ಅಲ್ಲಿ ನಿಮ್ಮ ಬಾಡಿ ಹೀಲ್ ಆಗ್ತಾ ಇರುತ್ತೆ. ಇದು ಏನು ಮೇಲೆ ಸೂಪರ್ಫಿಷಿಯಲ್ ಕಣ್ಣು ಮುಚ್ಕೊಂಡು ಮಲ್ಕೋತೀವಲ್ಲ, ಬಾಡಿ ಮಾತ್ರ ರೆಸ್ಟ್ ಆಗ್ತಿರುತ್ತೆ ಹೊರತು ಮೈಂಡು ಅಥವಾ ನಿಮ್ಮ ಬ್ರೇನು ಅದು ಆಕ್ಟಿವ್ ಆಗೇ ಇರುತ್ತೆ. ಯಾಕಂದ್ರೆ ಯು ಆರ್ ವೆರಿ ಸೆನ್ಸಿಟಿವ್. ನಾನು ಆವಾಗಲೇ ಹೇಳಿದ್ನಲ್ಲ, ಕಣ್ಣಿನ ಬಗ್ಗೆ ಹೇಳಿದೆ, ಇಂದ್ರಿಯ ಅದಕ್ಕೆ ಬ್ರೈನ್ಗೆ ಮನಸ್ಸಿಗೆ ಕನೆಕ್ಷನ್ ಇರುತ್ತೆ, ಅದನ್ನು ತಪ್ಪಿಸ್ಬೇಕು ಅಂತ. ಇವಾಗ ನಿಮ್ಮ ಕಿವಿ ಆಕ್ಟಿವ್ ಆಗಿದೆ, ಸೊ ಇಟ್ ಈಸ್ ಗೇನಿಂಗ್ ದ ನಾಲೆಜ್ ಬಿಕಾಸ್ ಇಟ್ ಈಸ್ ನಾಟ್ ಇನ್ ದ ಸ್ಲೀಪ್. ಸೊ ಯಾವಾಗ ನೀವು ಸ್ಲೀಪ್ ಅಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಾ ಇದ್ದಾವೆ. ಹೌದೌದು, ಹಂಗಂದ್ರೆ ಅದು ಸ್ಲೀಪ್ ಅಲ್ಲ ಅಂತ ಆಯುರ್ವೇದ ಡೆಫಿನಿಷನ್ ನಾನು ಇಲ್ಲಿ ಹೇಳಬೇಕು ಅಂತಂದ್ರೆ, ಇಂದ್ರಿಯಗಳು ಅಂದ್ರೆ ಇವಾಗ ನೀವು ಮಲ್ಕೊಂಡ ತಕ್ಷಣನೇ ಪಕ್ಕ ನೀರಿದ್ರೂ ನಿಮ್ಗೆ ಎಚ್ಚರ ಆಗಲ್ಲ. ಒಂದೊಂದ್ಸರಿ ಏನಾಗುತ್ತೆ, ಅಲ್ಲಿ ಬಿಸಿ ಇದ್ರೂ ಎಚ್ಚರ ಆಗಿರಲ್ಲ. ಒಂದೊಂದ್ಸರಿ ಆ ಎಚ್ಚರ ಯಾವಾಗ ಆಗುತ್ತೆ, ನೀವು ನಿದ್ದೆಯಿಂದ ಎದ್ದಿರ್ತೀರ. ಇವಾಗ ಯಾರೋ ಏನೋ ಮಾತಾಡಿದ್ ಕೇಳಿರಲ್ಲ, ಸೊ ಕೇಳ್ತಾ ಇದೆ ಅಂತಂದ್ರೆ ನಿಮ್ಗೆ ಎಚ್ಚರ ಇದೆ ಅಂದ್ರೆ ನಿದ್ದೆಯಿಂದ ಹೊರಗಡೆ ಇದ್ದೀರಾ ನೀವು ಅಂತ. ಸೊ ಆ ಒಂದು ಸ್ಟೇಜ್ ಅಲ್ಲಿ ನಾವು ನಿದ್ದೆ ಅಂತ ಅದನ್ನ ಕೇಳೋಕ್ಕೂ ಆಗಲ್ಲ. ಅಂಡ್ ಅದರಿಂದ ನಾವು ಏನು ನಿದ್ದೆಯಿಂದ ಬೆನಿಫಿಟ್ ಹೆಲ್ದಿಗೆ ಬೇಕು ಅಂತೀವಲ್ಲ, ಅದು ಸಿಗಲ್ಲ. ಸೊ ಹಾಗಾಗಿ ಈ 2 ಫೇಸಲ್ಲೂ ಅವ್ರು ಮಲ್ಕೊಳ್ಳೇಬೇಕು. ಅಂದರೆ ಎಕ್ಸ್ಟರ್ನಲ್ಲಿಂದ ಡಿಟ್ಯಾಚ್ ಆಗಬೇಕು, ಒಳಗಡೆಯಿಂದ ತುಂಬ ನಿದ್ದೆ ಮಾಡಬೇಕು. ಸೊ ಅದು ಆ ಫೇಸ್ ಮುಗಿಯುತ್ತೆ, ಅದು ಇಟ್ ಈಸ್ ನಾಟ್ ಲೈಕ್ ಲಾಂಗ್ ಟರ್ಮ್. ಸೊ ಅದು ವೆರಿ ಫ್ಯೂ, ನಾವು ಬೆಡ್ ಮೇಲೆ ಇದ್ದಷ್ಟು ನಿದ್ದೆ ಮಾಡಲ್ಲ. ಆ ಬ್ರೈನ್ ಎಷ್ಟು ಆ್ಯಕ್ಟಿವ್ ಆಗಬೇಕು, ಒಂದು ಸ್ಟಡಿ ಪ್ರಕಾರ ಹೇಳೋದು ಬ್ರೈನ್ ರೆಸ್ಟ್ ಆಗೋದಕ್ಕೆ 45 ಮಿನಿಟ್ಸ್ ಅಷ್ಟೇ ಸಾಕು ಅಂತ. ಸೊ ನಿದ್ದೆಯಲ್ಲಿ ಅದು ಡೀಪ್ ಮೋಡಲ್ಲಿ ಇದ್ದಾಗ. ಸೊ ಅದಾದರೆ ಅದು ಆಟೋಮೆಟಿಕ್ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡಿರುತ್ತೆ. ಸೊ ಬಟ್ ಇದೆಲ್ಲ ನನ್ನ ಬಾಡಿನೂ ರೆಸ್ಟ್ ಆಗಬೇಕು, ಅದಕ್ಕೆ ಜೊತೆಗೆ ಸಿಂಕರ್ನೈಸ್ ಆಗಬೇಕು, ನಾನು ಎಮೋಷ್ನಲಿ ಅದು ರೀಸೈಕಲ್ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಈ 2 ಫೇಸ್ಗಳು ನಾನು ಆವಾಗಲೇ ಹೇಳಿದ್ನಲ್ಲ, ಆ 2 ಫೇಸ್ಗಳು ನನ್ನ ಸ್ಲೀಪಲ್ಲಿ ಇರಲೇಬೇಕು. ಸೊ ಸ್ಲೀಪ್ ಸೈಕಲ್ ತುಂಬ ಮುಖ್ಯ ಆಗುತ್ತೆ. ಅದು 2 ಸೈಕಲ್ಗಳು ತುಂಬ ಇಂಪಾರ್ಟೆಂಟೇ. 2 ಸೈಕಲಲ್ಲಿ ಒಂದು ಅಬ್ಸೆನ್ಸ್ ಇದ್ರೂ ವಿ ಕಾಂಟ್ ಟೆಲ್ ಇಟ್ ಈಸ್ ಅನ್ ಕಂಪ್ಲೀಟ್ ಸ್ಲೀಪ್ ಅಂತ. ಸೊ ಅದನ್ನ ಕಂಪ್ಲೀಟ್ ಸ್ಲೀಪ್ ಅಥವಾ ಹೆಲ್ದಿ ಸ್ಲೀಪ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಓಕೆ ಡಾಕ್ಟರ್, ಹಾಗಾದ್ರೆ ಈಗ ನಿದ್ದೆಯನ್ನು ನಾವು ಹೇಳಿದ್ವಿ, ಅಂದ್ರೆ ದುಡ್ಡು ಕೊಡದೆ ನಮಗೆ ಸಿಗುವಂತ ಒಂದು ಉತ್ತಮ ಔಷಧಿ ನಿದ್ದೆ ಅಂತ. ಹಾಗಿದ್ರೆ ನಾವು ಸರಿಯಾಗಿ ನಿದ್ದೆ ಮಾಡ್ತಾ ಇದ್ದೀವಿ, ಕ್ವಾಲಿಟಿ ಆಫ್ ಸ್ಲೀಪ್ ಇದೆ ನಮ್ಮ ಹತ್ರ ಅಂತ ಹೇಳಿದಾಗ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ನಮ್ಮ ಹತ್ರ ಸುಳಿಯೋದಿಲ್ಲ, ಅಥವಾ ನಿದ್ದೆ ಕಡಿಮೆ ಆಯ್ತು ಅಂದಾಗ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದಾವೆ ಅಂತ ನೀವು ಒಂದೆರಡು ಹೇಳಿದ್ರಿ. ಸೊ ವಿತೌಟ್ ಗಿವಿಂಗ್ ಎನಿ ಮನಿ, ಸೊ ಆರೋಗ್ಯ ಯಾವುದೇ ಮನಿ ಕೊಟ್ಟರು ಬರಲ್ಲ. ಇದನ್ನು ನಾವು ಅರ್ನ್ ಮಾಡಲೇಬೇಕು. ಇದಕ್ಕೆ ದೇರ್ ಇಸ್ ನೋ ಶಾರ್ಟ್ಕಟ್ ಆರ್ ದೇರ್ ಇಸ್ ನೋ ಲೈಕ್ ಪೇಯಿಂಗ್ ರೂಟು. ಇಲ್ಲಿ ನಾನು ಜಾಸ್ತಿ ದುಡ್ಡು ಕೊಟ್ಟ ತಕ್ಷಣವೇ ನಂಗೆ ಆರೋಗ್ಯ ಚೆನ್ನಾಗಿ ಬರುತ್ತೆ ಅಂದರೆ ಅದು ತಪ್ಪು. ನನ್ನ 20 ವರ್ಷ ಇದರೊಳಗಡೆ ನಾನು ಅದು ಯಾವ ಥರನೂ ನೋಡಿಲ್ಲ. ಎಷ್ಟೇ ಥರ ದುಡ್ಡು ಇದ್ದವರು ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಸೊ ಹಾಗಾಗಿ ನಿದ್ದೆನೂ ಅದೇ ಹೇಳ್ತಾರೆ, ಯು ಕ್ಯಾನ್, ಒಂದು ಮನೆಯಲ್ಲೋ ಪ್ರವರ್ಬ್ ಓದ್ತಾ ಇದ್ದೆ, ಯು ಕ್ಯಾನ್ ಬೈ ದ ಗುಡ್ ಬೆಡ್ ಆ್ಯಂಡ್ ಮ್ಯಾಟ್ರಸಸ್ ಬಟ್ ಯು ಕಾಂಟ್ ಬೈ ದ ಗುಡ್ ಸ್ಲೀಪ್. ಸೊ ಹಾಗಾಗಿ ಈ ಒಳ್ಳೆ ನಿದ್ದೆ ಮಾಡೋದ್ರಿಂದ ಆರೋಗ್ಯ ಏನೇನು ಆಗುತ್ತೆ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಪ್ರತಿಯೊಂದು ನಿಮ್ಮ ದೇಹದಲ್ಲಿರೋಂಥ ಆರ್ಗನ್ಗಳಿಗೆ ಒಂದು ರೆಸ್ಟ್ ಸಿಗುತ್ತೆ. ಯಾವಾಗ ಆ್ಯಕ್ಟಿವ್ ಆಗಿರ್ತೀನಿ, ನನ್ನ ದೇಹದೊಳಗಡೆ ಎಷ್ಟೊಂದು ಆ್ಯಕ್ಟಿವಿಟಿಗಳು ಆಗ್ತಾನೆ ಇರುತ್ತೆ. ಸೊ ಇವಾಗ ನಾನು 24 hours ಕಾರ್ ಓಡಿಸೋಕ್ಕಾಗಲ್ಲ. ಸಮ್ವೇರ್ ವಿ ಹ್ಯಾವ್ ಟು ಮೇಕ್ ಇಟ್ ರೆಸ್ಟ್ ಟು ಗೆಟ್ ನಿಲ್ಲಿಸಲೇಬೇಕು. ಸೊ ಆ ನಿಲ್ಸೋದು ಇಲ್ಲಿ ಕೆಲವೊಂದು ಗಾಡಿಗೂ ಬಾಡಿಗೂ ಎರಡಕ್ಕೂ ರೆಸ್ಟ್ ಬೇಕು. ಬಟ್ ಕೆಲವೊಂದು ಆರ್ಗನ್ಗಳು ನಿಲ್ಬಾರ್ದು, ಬಟ್ ಅದರದೇ ಆದಂಥ ಮೋಡ್ ಆಫ್ ರೀಸೈಕ್ಲಿಂಗ್ ಆಗೋದು ಅಥವಾ ರಿಫ್ರೆಶ್ ಆಗುವಂಥ ವೇ ಇರುತ್ತೆ. ಇವಾಗ ಹಾರ್ಟ್ ನಿಲ್ಬಾರ್ದು, ಹಾರ್ಟ್ ಯಾವಾಗಲೂ ಬಡಿತಾ ಇರಬೇಕು, ಬಟ್ ಅದಕ್ಕೆ ಬೇಕಾಗಿರೋ ರೆಸ್ಟು ಅದಕ್ಕೆ ಏನಿರೋ ಅದು ಸಿಕ್ಕಾಗ ಮತ್ತದು ಮತ್ತೆ ಆ್ಯಕ್ಟಿವ್ ಆಗುತ್ತೆ. ಸೊ ಹಾಗೆ ನಿದ್ದೆ ಆದಾಗ ನನ್ನ ದೇಹದಲ್ಲಿರೋಂಥ ಈ ನಾನು ಆವಾಗಲೇ ಹೇಳ್ದಂಗೆ ಹಾರ್ಟ್ ಬೀಟ್ ಸ್ಲೋ ಡೌನ್ ಆಗುತ್ತೆ, ರೆಸ್ಪಿರೇಟ್ರಿ ಸ್ಲೋ ಡೌನ್ ಆಗುತ್ತೆ. ಸೊ ನಿಮ್ಮ ಮಸಲ್ಗಳಿಗೆಲ್ಲ ಚೆನ್ನಾಗಿ ರಕ್ತ ಸಂಚಾರಗಳು ಆಗುತ್ತೆ. ಆ್ಯಂಡ್ ಆ್ಯಕ್ಟಿವ್ ಆಗಿ ನೀವು ಅವೇಕಿಂಗ್ನಲ್ಲಿ ಮಾಡೋಂಥ ಎಷ್ಟೋ ಆ್ಯಕ್ಟಿವಿಟಿಗಳು ಕಡಿಮೆ ಆಗುತ್ತೆ, ಬ್ರೈನಿಗೆ ಲೋಡ್ ಕಡಿಮೆ ಆಗುತ್ತೆ. ಸೊ ಇದು ಥರ ಮಾಡ್ತಾ ಹೋದಾಗ ಒಂದು ನನ್ನ ಈ ಮೈಂಡ್ ಕ್ರಿಯೇಟಿವಿಟಿ ಇರುತ್ತಲ್ಲ, ಆ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ಮೈಂಡ್ ಕಾಮ್ನೆಸ್ ಅಂತ ಹೇಳ್ತೀವಿ, ಅಂದರೆ ಸಡನ್ನಾಗಿ ರಿಯಾಕ್ಟ್ ಮಾಡೋದು, ಅಂದರೆ ನೆಗೆಟಿವ್ ಆಗಿ. ಈಗ ತುಂಬ ಕೋಪ ಇದೆ ಅಂತ ಇರ್ತಾರೆ, ಸುಮ್ಮನೆ ಚೀರಾಡ್ಬಿಡೋದು, ಸುಮ್ಮನೆ ಅಂದರೆ ದಟ್ ಈಸ್ ಅ ಲ್ಯಾಕ್ ಆಫ್ ಯುವರ್ ಇದು ಕಾನ್ಸಂಟ್ರೇಷನ್ನು, ಅಥವಾ ಅಲ್ಲಿ ಇನ್ಕೆಪಾಬಿಲಿಟಿ ಆಫ್ ಹ್ಯಾಂಡ್ಲಿಂಗ್ ದ ಸಿಚುವೇಶನ್ಸ್. ಇವಾಗ ಯಾರೋ ಒಬ್ರು ಏನೋ ಅಂದರು, ಅದಕ್ಕೆ ಬೇಗ ರಿಯಾಕ್ಟ್ ಮಾಡ್ತೀನಿ ನಾನು. ಸೊ ಅದೆಲ್ಲದು ಆಗಲ್ಲ. ಸೊ ಅದಕ್ಕೆ ನಿಮಗೆ ಒಂದು ಸ್ಪೇಸ್ ಸಿಗುತ್ತೆ. ಸೊ ಇಟ್ ವಿಲ್ ಹ್ಯಾವ್ ಇಟ್ಸ್ ಓನ್ ಟಾಲರೆನ್ಸಿ. ಇದ್ರ ಜೊತೆಗೆ ಮೈಂಡ್ ಯಾವಾಗ ಕಾಮ್ ಆಗಿರೋಕ್ಕಿರುತ್ತೆ, ಎಷ್ಟೋ ಆರ್ಗನ್ಗಳ ಮೇಲೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ನಿಮ್ಮ ಹಾರ್ಮೋನಲ್ ಸ್ಟ್ರಕ್ಚರ್ಸ್ಗಳು ನಾರ್ಮಲ್ ಆಗೋಕ್ಕೆ ಶುರು ಆಗುತ್ತೆ. ಇತ್ತೀಚಿನ ದಿನದಲ್ಲಿ ನಾವು ನೋಡೋದೇನೆಂದರೆ, ಒಂದು 60 to 70% ಆಫ್ ಫಿಸಿಕಲ್ ಡಿಸೀಸಸ್ ವಿಚ್ ಇಸ್ ಕ್ರಿಯೇಟೆಡ್ ಬೈ ಯುವರ್ ಮೆಂಟಲ್ ಕಂಡೀಷನ್. ಅಂದರೆ ಇವಾಗ ನೀವು ಹೇಳ್ತೀವಿ BP ಜಾಸ್ತಿ ಆಯಿತು, ನೀವು ಎಷ್ಟೊಂದು ಜನ ಕೇಳಿರ್ತೀರ, ಸರ್ ಸುಮ್ಮನೆ ಕೂಗಾಡ್ತಾನೆ ಸರ್, ಇವನಿಗೇನಾದರೂ BP ಜಾಸ್ತಿ ಆಗಿದೆ ನೋಡಿ ಅಂತ.
ಸೊ ಮೊನ್ನೆ ಒಬ್ಬರು ಹಾಗೆ ಬಂದಿದ್ದರು. ಸೊ ವೈಫ್ ಹೇಳೋದು, ಏನು ಸರ್ ಜಾಸ್ತಿ ಕೂಗಾಡ್ತಾರೆ, ಒಂದ್ಸರಿ ಬಿ ಪಿ ಚೆಕ್ ಮಾಡಿ ಇವರಿಗೆ. ಅಂದರೆ ಅದು ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅಂತಂದರೆ, ಸೊ ನಿಮ್ಮ ಮೆಂಟಲ್ ಸ್ಟೇಟಸ್ಸು ನಿಮ್ಮ ಫಿಸಿಕಲ್ ಇದ್ರ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ. ಆ ಮೂಮೆಂಟಲ್ಲಿ ನಿಮ್ಮ ಬಿ ಪಿ ಜಾಸ್ತಿ ಆಗೇ ಆಗುತ್ತೆ. ಸೊ ಅದು ಎಪಿಸೋಡ್ ವೈಸ್ ಜಾಸ್ತಿ ಆಗ್ತಾ ಹೋದರೆ ಒಂದಿಲ್ಲ ಒಂದಿನ ನನಗೆ ಅದು ಅಫೆಕ್ಟ್ ಮಾಡೇ ಮಾಡುತ್ತೆ. ಸೊ ಯು ಕ್ಯಾನ್ ಕಂಟ್ರೋಲ್ ಯುವರ್ ಬಿ ಪಿ ಬೈ ಹ್ಯಾವಿಂಗ್ ಗುಡ್ ಸ್ಲೀಪ್. ಯು ಕಂಟ್ರೋಲ್ ಯುವರ್ ಹಾರ್ಮೋನಲ್ ರೆಗ್ಯುಲಾರಿಟೀಸು. ಯಾಕಂದರೆ ಸ್ಟ್ರೆಸ್ ಜಾಸ್ತಿ ಆಯಿತು ಅಂದರೆ ಎಷ್ಟೋ ಹಾರ್ಮೋನಲ್ ಇರೆಗ್ಯುಲಾರಿಟೀಸ್. ಸೊ ಡಯಾಬಿಟೀಸಲ್ಲಿ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇಂಪಾರ್ಟೆಂಟ್ ಇದೆ, ಅಷ್ಟೇ ಇಂಪಾರ್ಟೆಂಟು ಸೌಂಡ್ ಸ್ಲೀಪಿಗಿದೆ. ಸೊ ಸೌಂಡ್ ಸ್ಲೀಪ್ ಆದರೆ ನಿಮ್ಮ ದೇಹದಲ್ಲಿ ಆಗುವಂಥ ಮೆಟಬಾಲಿಕ್ ಚೇಂಜಸ್ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅದು ಡಯಾಬಿಟೀಸಿಗೆ ಹೀಲಿಂಗಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಸೊ ಎಷ್ಟೊಂದು ಜನಕ್ಕೆ ಈ PCOD, PCOS, ಈ ಮೆನ್ಸ್ಟ್ರೇಷನ್ಸ್ ಇರೆಗ್ಯುಲಾರಿಟಿ ಇರೋರಿಗೆ ಆಲ್ಮೋಸ್ಟ್ 80 to 90% ನಾವು ಕ್ಲಿನಿಕಲ್ಲಿ ನೋಡಿದಾಗ ಅವ್ರದ್ದು ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ. ನಿದ್ದೆ ಕಡಿಮೆ ಮಾಡಿರ್ತಾರೆ. ಇಷ್ಟೊಂದು 99% ಇವಾಗಿನ ನಾನು ಹೇಳೋ ಪ್ರಕಾರ 99% ಆ್ಯಸಿಡಿಟಿ ಆಗ್ತಾ ಇರೋದು ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ಪ್ರಾಪರ್ ಸ್ಲೀಪು. ಸೊ ಅವ್ರಿಗೆ ಕೇಳಿ, ನಿಮ್ಗೆ ಆ್ಯಸಿಡಿಟಿ ಆಗ್ತಾ ಇದೆ ಅಂದರೆ ಎಷ್ಟೋ ಮೆಡಿಸಿನ್ಸ್ ತೊಗೊಂಡಿರ್ತಾರೆ, ಆ ಮೂಮೆಂಟಲ್ಲಿ ಹೆಲ್ಪ್ ಆಗುತ್ತೆ. ಒಂದೇ ಒಂದು ಕ್ವಶನ್ ಕೇಳ್ತೀವಿ, ರಾತ್ರಿ ನಿದ್ದೆ ಚೆನ್ನಾಗಿ ಬರುತ್ತಾ ನಿಮಗೆ ಅಂತ. ಇಲ್ಲ. ಎಷ್ಟೋ ಇವಾಗ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಪ್ರಿಸ್ಕ್ರಿಪ್ಷನ್ ನೋಡ್ತಾ ಇರಬೇಕಾದ್ರೆ 10 ವರ್ಷದ ಹಿಂದೆ ಒಂದು ಆ್ಯಂಟಾಸಿಡು ಅಥವಾ ಈ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ, ನೀವು ಕೆಲವೊಂದು ಮೆಡಿಸಿನ್ಸ್ಗಳು ಆ್ಯಸಿಡಿಟಿನ ಕಡಿಮೆ ಈಗ ಅದ್ರ ಜೊತೆಗೆ ಒನ್ ಮೋರ್ ಪಿಲ್ ಆ್ಯಡ್ ಆಗುತ್ತೆ. ಕ್ರಾನಿಕ್ ಇದು ಗ್ಯಾಸ್ಟ್ರೈಟಿಸು ಅಥವಾ ಆ್ಯಸಿಡಿಟಿ ಇದ್ದರೆ ದಟ್ ಈಸ್ ಅ ಸ್ಲೀಪಿಂಗ್ ಟ್ಯಾಬ್ಲೆಟ್. ಸೊ ಯಾಕೆ ಅಂತಂದರೆ ದೇ ನೋ ದ್ಯಾಟ್ ಇಫ್ ಯು ಆರ್ ನಾಟ್ ಗೆಟಿಂಗ್ ಪ್ರಾಪರ್ ಸ್ಲೀಪ್ ಇಟ್ ಮೇ ಅಗ್ರಿವೇಟ್ ಯುವರ್ ಹೈಪರ್ ಆಸಿಡಿಟಿ. ಸೊ ನಿದ್ದೆ ಮುಖ್ಯ ಆಗುತ್ತೆ ಬೇರೆ ಮೆಡಿಸಿನ್ ಜೊತೆಗೆ. ಹೌದು, ನೀವು ಇದು ಆಂಟಾಸಿಡ್ ಜೊತೆಗೆ ಅದನ್ನು ಕೊಟ್ಟಾಗ ಎಷ್ಟೊಂದು ಜನಕ್ಕೆ ಅದು ಬೆನಿಫಿಟ್ಸ್ ಆಗಿದೆ. ಸೊ ಹಾಗಾಗಿ ಇದು ನಾ ಹೇಳೋ ಉದ್ದೇಶ ಏನು ಅಂತಂದರೆ, ಹೌ ಸ್ಲೀಪ್ ಈಸ್ ಇಂಪ್ಯಾಕ್ಟಿಂಗ್ ಆನ್ ಅದರ್ ಡೇ. ಇವಾಗ ನೀವು ಇವತ್ತು ಊಟ ಮಾಡಿರ್ತೀರ, ರಾತ್ರಿ ನಿದ್ದೆ ಚೆನ್ನಾಗಿ ಮಾಡಿರಲಿಲ್ಲ ಅಂದರೆ ನಿಮ್ಮ ಜೀರ್ಣ ಶಕ್ತಿ ಆಗಲ್ಲ. ನೀವು ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಊಟ ಮಾಡಿರೋದು ಸೆನ್ಸ್ ಇರುತ್ತೆ ನಿಮಗೆ. ಅದೇ ನಿದ್ದೆ ಕಂಪ್ಲೀಟಾಗಿ ಮಾಡಿ ಬೆಳಗ್ಗೆ ಎದ್ದಳಿ ಯು ವಿಲ್ ಫೀಲ್ ಫ್ರೆಶ್. ನಿಮಗೆ ಒಂದು ಅರ್ಧ ಗಂಟೆ ಎದ್ದ ಮೇಲೆ ಆಕ್ಟಿವ್ ಆಗಿರುತ್ತೆ, ಹಸಿವೆ ಆಗೋಕ್ಕೆ ಶುರು ಆಗುತ್ತೆ. ನೀವು ರಾತ್ರಿ ಎಲ್ಲ ನಿದ್ದೆ ಮಾಡೋದು ಬಿಡಿ. ಸೊ ಇರ್ರೆಗ್ಯುಲರ್ ಪ್ಯಾಟರ್ನ್, ಯಾಕಂದರೆ ನೀವು ನಿದ್ದೆ ಮಾಡಲಾರ್ದ ಇದ್ದಾಗ ನೀವು ನೋಡಿ, ಓದೋ ಹುಡುಗರಿಗೆ ಕೇಳಿ 2.5-3 ಗಂಟೆ ತನಕ ಓದ್ತಾರೆ, ಅವಾಗ ತುಂಬ ಹಸಿವೆ ಆಗುತ್ತೆ. ಸೊ ನಿದ್ದೆ ಇಲ್ಲ ಅಂದರೆ, ಇವಾಗ ಡ್ರೈವರ್ಸ್ ನೋಡಿ, ನೀವು ಎಲ್ಲರೂ ಬಸ್ಸಲ್ಲಿ ಹೋಗ್ತಾ ಇರ್ತೀರ. ಸೊ ರಾತ್ರಿ ಅವರು ಎಲ್ಲಾದರೂ ಹೋಟ್ಲಿಗೆ ನಿಲ್ಲಿಸೋದು ರಾತ್ರಿ 12:30-1 ಗಂಟೆ ಮೇಲೆ. ಯಾರು ಈ 8:30-9 ಗಂಟೆ ಎಲ್ಲ ಡಿನ್ನರ್ ಟೈಮಲ್ಲಿ ನಿಲ್ಲಿಸಲ್ಲ. ಯಾಕೆಂದರೆ ಅವ್ರಿಗೆ ನಿದ್ದೆ ಕೆಟ್ಟಾಗ ಹಸಿವೆ ಆಗೋದು 2:30-3 ಗಂಟೆಗೆ. ಯಾಕಂದರೆ ಈ 6 ಅವರಲ್ಲಿ ದೇಹಕ್ಕೆ ಏನು ಕ್ಯಾಲರೀಸ್ ಬೇಕಾಗಿತ್ತು ಅದನ್ನು ಜಲ್ದಿನೇ ಬರ್ನ್ ಮಾಡಿಬಿಟ್ಟು ಅಥವಾ ಜಲ್ದಿ ರಿಕ್ವೈರ್ಮೆಂಟಿಗೆ ಅದನ್ನು ತೊಗೊಂಡಂಗೆ. ಹಾಗಾಗಿ ಮೆಟಬಾಲಿಕ್ ರೇಟು ಜಾಸ್ತಿ ಆಗುತ್ತೆ. ನೀವು ಮಾಡೋಂಥ ಕನ್ಸೂಮ್ಷನ್ನು ಕ್ಯಾಲರಿಗಳು ಆಗ್ಬೋದು, ಇಲ್ಲ ಇರ್ರೆಗ್ಯುಲರ್ ಪ್ಯಾಟರ್ನ್ ಆಫ್ ಈ ಇಂಡೈಜೆಷನ್ಸ್ಗಳು ಆಗುತ್ತೆ. ಸೊ ಎಷ್ಟೊಂದು ಜನಕ್ಕೆ ನಿದ್ದೆ ಇಲ್ಲ ಅಂದರೆ ತಲೆನೋವು ಬರೋಕ್ಕೆ ಶುರು ಆಗುತ್ತೆ, ಎಷ್ಟೊಂದು ಜನಕ್ಕೆ ಮೈಗ್ರೇನ್ಗಳು ಶುರು ಆಗುತ್ತೆ. ಸೊ ಇದೆಲ್ಲದೂ ನಿದ್ದೆ ಇರಲಾರ್ದಕ್ಕೆ, ನಾನು ಆಹಾರದ ಬಿಟ್ಟು ಹೇಳ್ತಾ ಇದ್ದೀನಿ, ಬರೀ ಒಂದು ನಿದ್ದೆಯಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಸೊ ಇವಾಗ ತುಂಬ BP ಜಾಸ್ತಿ ಇತ್ತಂದ್ರೆ ಅನ್ಕಂಟ್ರೋಲ್ BP ಆಗುತ್ತೆ ನಿದ್ದೆ ಇಲ್ಲ ಅಂತ. ಅದಕ್ಕೆ BP ಮಾತ್ರೆ ಜೊತೆಗೆ ದೇ ವಿಲ್ ಆ್ಯಡ್ ಸಮ್ ಕೈಂಡ್ ಆಫ್ ಇದು ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ಗಳು. ಸೊ ಹೀಗೆ ನಿದ್ದೆಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಬಟ್ ಅದು ನಾವು ಯಾರೂ ಅದನ್ನು ಅಷ್ಟು ಈ ಆಹಾರಕ್ಕೆ ಈಗೀಗ 10 ವರ್ಷದಿಂದ ಏನು ಕೊಡ್ತಾ ಇದ್ದೀವಿ ಆ ಪ್ರಾಮುಖ್ಯತೆ ನಿದ್ದೆ ಕೊಡ್ತಾ ಇಲ್ಲ. ಇದು ಆಲ್ರೆಡಿ ವೆಸ್ಟರ್ನಲ್ಲಿ ಶುರು ಆಗಿದೆ. ಸೊ ಮೋಸ್ಟ್ ಆಫ್ ದ ಈ ಸೋ ಕಾಲ್ಡ್ ಡೆವಲಪ್ಡ್ ಕಂಟ್ರಿಯಲ್ಲಿ ನೈಟ್ ಶಿಫ್ಟ್ಗಳನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಗೆ ಇಲ್ಲಿಂದ ಔಟ್ಸೋರ್ಸಿಂಗ್ ನಮಗೆ ನೈಟ್ ಶಿಫ್ಟ್ ಮಾಡೋರು ಬೇಕು. ಬಟ್ ಇಂಡಿಯಾದಲ್ಲಿ ಹೆಂಗೆ ಅಂತ ಹೇಳಿದ್ರೆ ನಾವು ಬೇರೆ ದೇಶಕ್ಕೋಸ್ಕರ ನೈಟ್ ಶಿಫ್ಟ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಆ ರಿಕ್ವೈರ್ಮೆಂಟ್ ಇಲ್ಲಿ ಇದೆ. ಬಟ್ ಅವ್ರು ದೇ ನೋ ದಟ್ ಆ ನಿದ್ದೆ ಎಷ್ಟು ಇಂಪಾರ್ಟೆಂಟ್. ದೇ ಡಸಂಟ್ ವಾಂಟ್ ಎನಿ ಇದು. ಬಟ್ ಇಲ್ಲಿ ನಮಗೆ ಸರ್ವೈವಲ್ ಥಿಂಗಿಗೆ ನಾವು ನೈಟ್ ಶಿಫ್ಟ್ ಮಾಡಲೇಬೇಕಾಗತ್ತೆ. ಬಟ್ ಪೀಪಲ್ಸ್ ಆರ್ ಕಮಿಂಗ್ ಟು ನೋ ದ್ಯಾಟ್ ಸ್ಲೀಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದೇರ್ ಲಾಂಗ್ ಟರ್ಮ್ ಹೆಲ್ತಿಗೆ. ಸೊ ಹಾಗಾಗಿ ಆದಷ್ಟು ನಿದ್ದೆಗೆ ಒಂದು ಪ್ರಾಶಸ್ತ್ಯತೆ ನಾವು ಲೈಫಲ್ಲಿ ಕೊಡಲೇಬೇಕು. ಆಹಾರ ಆ್ಯಂಡ್ ಲೈಫ್ ಸ್ಟೈಲ್ ಎಷ್ಟು ಇಂಪಾರ್ಟೆಂಟು, ನಿದ್ದೆನೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ದೆ ಯಾವ ರೀತಿಯಾಗಿ ನಮ್ಮ ಆರೋಗ್ಯಕ್ಕೆ ಮುಖ್ಯ ಆಗುತ್ತೆ, ಸೊ ನಾವು ದುಡ್ಡು ಕೊಡಲಾರ್ದೇನೆ ತಗೊಳ್ಳುವಂಥ ಒಂದು ಉತ್ತಮವಾಗಿರುವಂಥ ಕಂಡೀಷನ್ ಅಂತ ಹೇಳಿದ್ರೆ ಅದು ನಿದ್ದೆ. ಸೊ ಆರೋಗ್ಯ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ತುಂಬ ಮುಖ್ಯ ಆಗುತ್ತೆ. ಸೊ ನಿದ್ದೆಯನ್ನು ಅಪಾರ್ಥ ಮಾಡ್ಕೊಂಡಿರೋರಿಗೆ ಅದು ತಪ್ಪು ಅನ್ನೋದನ್ನು ತುಂಬ ವಿವರವಾಗಿ ಹಾಗೆಯೇ ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿದ್ದೆ ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ ಆಗುತ್ತೆ, ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ನಿದ್ದೆನ ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ನನಗೆ 3-4 ಅವರ್ ನಿದ್ದೆ ಮಾಡಿದ್ರು ಸಾಕಾಗತ್ತೆ ಅನ್ನೋ ಬಂಡ ಧೈರ್ಯದಲ್ಲಿರೋರಿಗೆ ಮುಂದೆ ಯಾವ ರೀತಿಯಾದಂಥ ಸಮಸ್ಯೆ ಉಂಟಾಗಬಹುದು ಅನ್ನೋದನ್ನ ಡಾಕ್ಟರ್ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.